Welcome back to Success Academy Jamkandi. This is Ramesh Pujari, dear students. This is Ramesh Pujari. Am I audible, dear students? Am I audible or not? Welcome back to Success. Yes, thank you, sir. Thank you very much. Guys, I would like to tell you that a very warm welcome to this amazing class which we are conducting in the name of PU Lecturers course. Dear students, in this course, we are going to learn everything which is going to be considered the syllabus of your PU lecturer. So, Namaste Arati, Shruti Raj, Pratibha, Gajendra, everyone, very warm welcome to all of you. This is the first class of your advanced course, and I'm very happy to say that more than 146 students enrolled for this advanced course, and today is the first class of this course. So that's why I made a free class for everyone, this one. Dear students, while learning this literature, we may get bored, we may lose the hope, we may feel very tired, we may feel many more things will come in our mind that we cannot learn, that we cannot understand, that we don't have any hope regarding this one. So that's what I would like to tell you. This Success Academy Jamkandi is the one type of online course which will help you for everything, my dear students. ಪ್ರತಿ ಕ್ಷಣಕ್ಕೂ ನಿಮಗೋಸ್ಕರ ನಾನು ಇಲ್ಲಿ ನಿಮ್ಮಲ್ಲಿ ಒಂದು ಏಜ್ ಫ್ಯಾಕ್ಟರ್ ಇರುತ್ತಾ, ಒಂದನೇದ್ದು, ಎರಡನೇದು ನಿಮ್ಮ ನಾಲೆಜ್ ಫ್ಯಾಕ್ಟರ್ ಆಗುತ್ತೆ, ಮೂರನೇದು ನಿಮ್ಮ ಫ್ಯಾಮಿಲಿ ಫ್ಯಾಕ್ಟರ್ ಆಗುತ್ತಾ. ಇವೆಲ್ಲ ಕಾರಣದಿಂದಾಗಿ ನಿಮಗೆ ಓದಲಿಕ್ಕೆ ಅಥವಾ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಭಾಗ ಆಗಲಿಕ್ಕೆ ಸ್ವಲ್ಪ ಅದು ಆಗ್ತಿರೋದಿಲ್ಲ. ಬಟ್ ಸಕ್ಸಸ್ ಅಕಾಡೆಮಿ ಜಂಕಂಡಿ ನಿಮಗೋಸ್ಕರ ಪ್ರತಿ ಕ್ಷಣಕ್ಕೂ ಈ ಒಂದು ಕೋರ್ಸ್ನಲ್ಲಿ ಆ PU ಲೆಕ್ಚರ್ದ ಸಿಲೆಬಸ್ ಅನುಗುಣವಾಗಿ ನಿಮ್ಗೆಲ್ಲ ರೀತಿಯಲ್ಲಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡುತ್ತಾ. ಹಾಗಾದ್ರೆ ಬನ್ನಿ, ಇವತ್ತಿನ ಕೋರ್ಸ್ನಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋಣ. ನೋಡಿ, ಈಗಾಗಲೇ 280ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಮೊನ್ನೆ ನಡೆದಂತ GPSTRದಲ್ಲಿ ಅಪಾಯಿಂಟ್ ಆಗಿದ್ರು. ಅದೇ ರೀತಿಯಾಗಿ ಮುಂಬರುವಂತ ಎಕ್ಸಾಮ್ ಯಾವುದು, ಈ PU ಲೆಕ್ಚರ್ನಲ್ಲಿ ನಿಮ್ಮನ್ನ ಆ ಹಂತಕ್ಕೆ ತಲುಪಿಸ್ಲಿಕ್ಕೆ ಪ್ರಯತ್ನ ನಾನು ಪಡ್ತೀನಿ. ಹಾಗಾದ್ರೆ ಮೊದಲಿಗೆ ಈ ಒಂದು PU ಲೆಕ್ಚರ್ದ ಸಿಲೆಬಸ್ ಅನ್ನು ನೋಡೋದಾದ್ರೆ, PU ಲೆಕ್ಚರ್ದ ಸಿಲೆಬಸ್ ಅನ್ನು ನೋಡೋದಾದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಇದೆ, ಹೇಗಿದೆ, ಏನಿದು ತಿಳಿತಾ. ಸೊ ಎಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತರಿ? ಎಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡಿ, ನೀವು ಯಾರಿಗೂ ಲಿಟ್ರೇಚರ್ ಗೊತ್ತಿಲ್ಲ ಅನ್ನೋರು ನನ್ನ ಕ್ಲಾಸಿಗೆ ಬಂದಿಲ್ಲ. ಲಿಟ್ರೇಚರ್ನ ಹೇಗೆ ಓದಬೇಕು, ಹೇಗೆ ನೆನಪಿಟ್ಕೋಬೇಕು, ಯಾವ ರೀತಿಯಾಗಿ ಅದನ್ನ ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಪ್ರಾಬ್ಲಮ್ ಇರೋರು ನನ್ನ ಹತ್ರ ಬಂದಿರ್ತಾರೆ. ಒಂದು ಇಲ್ಲಪ್ಪ ಅಂತಂದ್ರೆ ಇದನ್ನ ತುಂಬಾ ನೀಟಾಗಿ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದವ್ರು ಕೂಡ ನನ್ನ ಹತ್ತಲ್ಲೇ ಬಂದಿರ್ತಾರೆ. PU ಲೆಕ್ಚರ್ದಲ್ಲಿ ಪೇಪರ್ 1 ಅಂತ ಒಂದಿದೆ, ಪೇಪರ್ 2 ಅಂತ ಒಂದಿದೆ. ಪೇಪರ್ 2ದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಮತ್ತೆ 2 ಬರ್ತಾವ. ಒಂದು ಆಪ್ಷನಲ್ ಇಂಗ್ಲಿಷ್ ಬರುತ್ತೆ, ಒಂದು ಗ್ರಾಮರ್ ಅಥವಾ ಅದಕ್ಕೆ ಫಂಕ್ಷನಲ್ ಇಂಗ್ಲಿಷ್ ಅಂತ ಕರೀತಾರೆ. ನಾನು ಹೇಳ್ತಾ ಇರೋದು ಪೇಪರ್ 2ದ ಬಗ್ಗೆ ಮಾತ್ರ, ನೆನ್ಪಿಟ್ಟುಕೊಂಬಿಡಿ. ಈ ಪೇಪರ್ 1ನಲ್ಲಿ ಈಗಾಗಲೇ ಕೇವಲ ಕನ್ನಡ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ನಾಳೆ ಏನಾದರೂ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ಸ್ಗಳಂದ್ರೆ ಕಂಪ್ಯೂಟರ್ ಇರ್ಬೋದು, ಡಾಟಾ ಇಂಟರ್ಪ್ರಿಟೇಷನ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಲಾಜಿಕಲ್ ರೀಸನಿಂಗ್ ಇರ್ಬೋದು, ಟೀಚಿಂಗ್ ರಿಸರ್ಚ್ ಅಪ್ಟಿಟ್ಯೂಡ್ ಇರ್ಬೋದು, ಏನಾದರೂ ಪೇಪರ್ 1ನಲ್ಲಿ ಬಂದು ಈ ಕನ್ನಡವನ್ನ ಕಂಪಲ್ಸರಿ ಕನ್ನಡನ ಬರಿಬೇಕು ಅಂತ ಅದನ್ನ ಹೊರಗಡೆ ಹಾಕಿ ಇವುಗಳನ್ನ ಕೊಟ್ರೆ ಇವುಗಳನ್ನ ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ.
ನೆನ್ಪಿಟ್ಕೊಳ್ಳಿ, ಫ್ರೀ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ಸದ್ಯ ಮಾಡ್ತಾ ಇರುವಂತಹ ಈ ಒಂದು ಅಡ್ವಾನ್ಸ್ PU ಲೆಕ್ಚರರ್ ಇಂಗ್ಲಿಷ್ದ ಕೋರ್ಸ್ ಏನಿದೆ ಅಲ್ಲ, 18,000 ರೂಪಾಯಿ ಇರುವಂತಹ ಫೀಸನ್ನ ಮೊದಲು ಬರುವ 200 ವಿದ್ಯಾರ್ಥಿಗಳಿಗೆ ಕೇವಲ 9,000 ರೂಪಾಯಿ, ಅಂದ್ರೆ 50% ಡಿಸ್ಕೌಂಟ್ ನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಹೇಳ್ಕೊಡ್ತಾ ಇರೋದು ಕೇವಲ ಪೇಪರ್ 2 ಬಗ್ಗೆ ಮಾತ್ರ. ಯಾವುದು ಇಲ್ಲಿದೆ ನೋಡಿ, ಆ ಪೇಪರ್ 2 ಇಲ್ಲಿದೆ. ಆಪ್ಷನಲ್ ಇಂಗ್ಲಿಷ್ ಅಂಡ್ ಗ್ರಾಮರ್ ಆರ್ ಫಂಕ್ಷನಲ್ ಇಂಗ್ಲಿಷ್. ನನ್ನ ವಾಯ್ಸ್ ಪ್ರಾಪರ್ ಆಗಿ ಎಲ್ಲರಿಗೂ ಕೇಳ್ತಾ ಇದ್ರೆ ಎಸ್ ಅಂತ ಥಮ್ ಕೊಡೋದನ್ನ ಮರಿಬೇಡಿ. ಮಂಜುನಾಥ್, ಆರ್ತಿ, ಶ್ರುತಿರಾಜ್, ಪ್ರತಿಭಾ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಇಫ್ ಐ ಆಮ್ ಅಡಿಬಲ್ ಪ್ರಾಪರ್ಲಿ, ಇಫ್ ಯು ಕ್ಯಾನ್ ಸಿ ಮಿ ಪ್ರಾಪರ್ಲಿ, ಸೊ ಪ್ಲೀಸ್ ಪುಟ್ ದ ಎಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಈ ಒಂದು ಕಲಿಕೆಯಲ್ಲಿ ಹಂತ ರೀತಿಯಲ್ಲಿ ನಾವು ಹೇಗೆ ಕಲಿತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಕೊನೆವರೆಗೂ ನಮ್ಮ ಎನರ್ಜಿಯನ್ನು ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ತಿಳಿತಾರೆ? ಇದನ್ನ ಈಗ ನಾವು PUC 12th ಬಾಬರ್ ಅಲಿನ ಬಗ್ಗೆ ಒಂದು ಸ್ಟೋರಿ ಓದುವಂತ ಸಂದರ್ಭದಲ್ಲಿ ವಿ ಕಮ್ ಅಕ್ರಾಸ್ ದಟ್ ಈ ಸ್ಟಾರ್ಟೆಡ್ ಎ ಸ್ಕೂಲ್ ಬೈ ಗೇಮಿಂಗ್ ಅಂತ ನಾವು ಕೇಳ್ತೀವಿ. ಬೈ ಗೇಮಿಂಗ್, ಆಟ ಆಡ್ತಾ ಏನ್ ಮಾಡ್ತಾನೆ, ಒಂದು ಸ್ಕೂಲ್ ಅನ್ನ, ತನ್ನ ವೆಂಚರ್ ಅನ್ನ ಟ್ರೂ ಮಾಡ್ತಾನೆ ವಿತ್ ಹೆಲ್ಪ್ ಆಫ್ ಹಿಸ್ ಫಾದರ್ ನಾಸಿರುದ್ದೀನ್ ಶೇಖ್ ದಿಂದ. ಅದೇ ರೀತಿಯಲ್ಲಿ ಕೂಡ ನಾನೇನ್ ಪ್ರಯತ್ನ ಪಡ್ತಾ ಇದ್ದೀನಿ, ಇದನ್ನೊಂದು ಆಟ ಅಂತ ತಿಳ್ಕೊಳ್ಳಿಕ್ ಪ್ರಯತ್ನ ಪಡಿ. ತುಂಬಾ ಜನ ನಿಮ್ಮಲ್ಲಿದ್ದವರು ಈಗ ಸದ್ಯ ಡಿಸ್ಟೆನ್ಸ್ ಎಜುಕೇಶನ್ ಅನ್ನ ಮಾಡಿ MA ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, ಅಥವಾ BA ಅನ್ನ ಕಂಪ್ಲೀಟ್ ಮಾಡಿದ್ದಾರೆ, ಅಥವಾ ರೆಗ್ಯುಲರ್ ಆಗಿ BA ಮಾಡಿಕೊಂಡು MA ಅನ್ನ ಡಿಸ್ಟೆನ್ಸ್ ಮಾಡಿದ್ದಾರೆ, ಅಥವಾ ಗ್ರಾಜುಯೇಷನ್ ನ ಹೆಸರಿಗಂತ ಮಾಡಿಕೊಂಡು ಈ ಆಪ್ಷನಲ್ ಇಂಗ್ಲಿಷ್ ಅನ್ನ ಕಲ್ತಿದ್ದೀರಾ. ಆದ ಕಾರಣ ನಿಮಗೆ ನಾಳೆ ಬರುವಂತಹ ಈ PU ಲೆಕ್ಚರರ್ದ ಲಿಟ್ರೇಚರ್ ನಲ್ಲಿ ಅತಿ ಕಡಿಮೆ ಅಂಕಗಳು ಪಡಿಲಿಕ್ಕೆ ಸಾಧ್ಯ ಆಗತ್ತ. ಹಾಗಾದ್ರೆ ಹೆಚ್ಚಿನ ಅಂಕವನ್ನ ಪಡಿಬೇಕಾದ್ರೆ ಈಗಾದ್ರೂ ನಾವೇನ್ ಮಾಡ್ಕೋಬೇಕು, ಇದನ್ನ ನೀಟಂಗೆ ಕಲ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲವಾದರೆ ಇದು ಸಾಧ್ಯನೇ ಆಗೋದಿಲ್ಲ. ನೆನ್ಪಿಟ್ಕೊಂಡ್ಬಿಡಿ, ಇದು ಸಾಧ್ಯನೇ ಆಗೋದಿಲ್ಲ. ಆದ ಕಾರಣ ನಾನು ನಿಮಗೋಸ್ಕರ ಪೇಪರ್ 1 ನಲ್ಲಿ ಬರುವಂತಹ ಈ ಒಂದು ಲಿಟ್ರೇಚರ್ ಅನ್ನ ತಗೊಂಡ್ಬರ್ತಾ ಇದ್ದೀನಿ. ಅರ್ಥ ಆಯ್ತರಿ? ಲಿಟ್ರೇಚರ್ ಅನ್ನ ತಗೊಂಡ್ಬರ್ತಾ ಇದ್ದೀನಿ. ನೋಡಿ, ಪೇಪರ್ 1 ನಲ್ಲಿ ಏನಿದೆಪ್ಪ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಅನ್ನ ಹೇಳ್ಕೊಡತ್ತ. ಈ ಬ್ಯಾಕ್ ಗ್ರೌಂಡ್ ನಲ್ಲಿ ಚಾಸರ್ ಟು ಶೇಕ್ಸ್ಪಿಯರ್, 18th century ಲಿಟ್ರೇಚರ್, ರೊಮ್ಯಾಂಟಿಕ್ ಪೀರಿಯಡ್, ವಿಕ್ಟೋರಿಯನ್ ಪೀರಿಯಡ್, ಮಾಡರ್ನ್ ಪೀರಿಯಡ್, ಕಂಟೆಂಪ್ರರಿ ಪೀರಿಯಡ್ ಅಂತ ಅವ್ರೇನ್ ಮಾಡಿದ್ದಾರೆ, ನಿಮಗೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಇವ್ರೆಲ್ಲಿ ಚೀಟಿಂಗ್ ಮಾಡ್ತಾರೆ ಗೊತ್ತಾ? ಮೊದಲನೇದ್ರಲ್ಲಿನೇ ನಿಮಗ್ ಸಿಲೆಬಸ್ ಅಂತ ಇಲ್ಲಿ ಹೇಳಿ ಆತ ನಿಮಗಿಲ್ಲಿ ಕೊಟ್ಟಿರುವುದು ಏನಪ್ಪಾ ಅಂತಂದ್ರೆ ಕರಿಕುಲಮ್ ಅನ್ನ ಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಕರಿಕುಲಮ್ ಅಂತಂದ್ರೆ ಆತ ವಿಕ್ಟೋರಿಯನ್ ಪೀರಿಯಡ್ ಅಂತ ಕೊಟ್ಬಿಟ್ಟ. ಈ ವಿಕ್ಟೋರಿಯನ್ ಪೀರಿಯಡ್ ಒಳಗಡೆ ಮತ್ತೇನಿರುತ್ತೆ ಅನ್ನೋದನ್ನ ನಾವು ಏನಾದ್ರೂ ನಮ್ಗೆ ಹೇಳಿದಾನ? ಇಲ್ಲ. ತಿಳಿತಾರಿ? ಮತ್ತೇನಾದ್ರೂ ಹೇಳಿದಾನ? ನಥಿಂಗ್. ತಿಳಿತ ವಿದ್ಯಾರ್ಥಿಗಳ, ಅವ್ರು ಏನೂ ಹೇಳಿಲ್ಲ. ಯಾವಾಗ ವಿಕ್ಟೋರಿಯನ್ ಪೀರಿಯಡ್ ನಲ್ಲಿ ಅಥವಾ ಮಾಡರ್ನ್ ಪೀರಿಯಡ್ ಅಲ್ಲಿ ಅಥವಾ ಶೇಕ್ಸ್ಪಿಯರ್ನ ಪೀರಿಯಡ್ ನಲ್ಲಿ ಆತನ ಸೊನೆಟ್ಗಳು ಯಾವುವು ಅನ್ನೋದನ್ನ ಓದಂತ ಹೇಳ್ತಾನೋ, ದಟ್ ಈಸ್ ಕಾಲ್ಡ್ ಸಿಲೆಬಸ್. ಬಟ್ when he given you only Victorian period or modern period or contemporary period like this is nothing but one of the cheating, my dear students. One of the cheatings. So that's what I would like to tell you. ನಾನು ನಿಮಗೆ ರಿಸ್ಕ್ ತಗೊಳ್ಳಿಕ್ ಆಗಬಾರ್ದಂತಂದ್ರೆ ನಾನು ನಿಮಗೆ ಇಂಗ್ಲಿಷ್ ಲಿಟ್ರೇಚರ್ದ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಅನ್ನ ಇದೇನು ಬ್ಯಾಕ್ ಗ್ರೌಂಡ್ ಅಂತ ಇದೆನೋ, ಈ ಮುಂಬರುವಂತಹ ಎಲ್ಲಾ ಪೊಯೆಟ್ರಿ, ಪ್ರೋಸ್, ಡ್ರಾಮಾಗಳನ್ನ ತಿಳ್ಕೊಬೇಕಾದ್ರೆ ಅವುಗಳ ಬ್ಯಾಕ್ ಗ್ರೌಂಡ್ ಅನ್ನ ನೀಟಂಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯಾರ್ಯಾರು ರೆಡಿ ಇದ್ದೀರಾ? ಸರ್, ನಾವು ರೆಡಿ ಇದ್ದೀವಿ ತಿಳ್ಕೊಳ್ಳಿಕ್ಕೆ. ನೀವು ಪ್ರಾರಂಭ ಮಾಡಿ ಅನ್ನೋರು ಯಾರ್ಯಾರು ಇದ್ದೀರಾ? ಪ್ಲೀಸ್ ಪುಟ್ ದ ಥಂಬ್, ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಗೊತ್ತಾಯ್ತು, ನಾನೀಗ ಸ್ಟಾರ್ಟ್ ಮಾಡ್ತಾ ಇರೋದು ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್, ವಿಚ್ ವಿ ಯೂಸ್ ಟು ಸೇ ಬ್ಯಾಕ್ ಗ್ರೌಂಡ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ವೆರಿ ಗುಡ್. ಸೊ ಮೊದಲನೇ ಕ್ಲಾಸ್ದಲ್ಲಿನೇ ನಾನು ಅವ್ರು ನಮ್ಮನ್ನ ಕನ್ನಡಿ ತೋರಿಸಿ
ಕನ್ನಡಿಯನ್ನ ತೋರಿಸಿ ನಮ್ಮ ಮುಖ ಕಾಣುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಬಟ್ ಅಲ್ಲಿ ನಮ್ಮ ಮುಖ ಕಾಣ್ತಾನೆ ಇಲ್ಲ, ಬೇರೆ ಯಾರ್ದೋ ಮುಖ ಕಂಡು ಬಿಡುತ್ತೆ ಅನ್ನೋದನ್ನ ನಾವು ಕಾಣುವಂತ ಒಂದು ಕರಾಳವಾದ ಸತ್ಯ ತಿಳ್ಕೊಂಡಿವಿ ಸಿಲೆಬಸ್ ಮುಖಾಂತರ. ಅದಕ್ಕೆ ಸಿಲೆಬಸ್ ನಲ್ಲಿ ಅವರು ಮೇಲೆ 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 ಕೊಟ್ಟಿದ್ದಾರೆ, ಬಟ್ ಒಳಗಡೆ ಇರೋದೇ ಬೇರೆ. ಅರ್ಥ ಆಯ್ತಾರಿ? ಅದಕ್ಕೆ ನಾವು ಆ ರಿಸ್ಕ್ ತಗೊಳ್ಳೋದು ಬೇಡ, ನಾವು ಕರೆಕ್ಟ್ ಆಗಿ ಲಿಟ್ರೇಚರ್ ಅನ್ನ ಸ್ಟಾರ್ಟ್ ಮಾಡೋಣ. ತಿಳಿತಾರಿ? ಎಸ್. ಟೈಮ್ ಲೈನ್ ಆಫ್ ಬ್ರಿಟಿಷ್ ಹಿಸ್ಟರಿ. ಈ ಬ್ರಿಟಿಷ್ ಹಿಸ್ಟರಿದ ಒಂದು ಟೈಮ್ ಲೈನ್ ಅನ್ನ ತೋರಿಸ್ತಾ ಇದ್ದೇನೆ. ತಿಳಿತಾರಿ? ಟೈಮ್ ಲೈನ್. ವಾಟ್ ಇಸ್ ದಿಸ್ ಮೈ ಡಿಯರ್ ಸ್ಟೂಡೆಂಟ್ಸ್? ಟೈಮ್ ಲೈನ್. ತಿಳಿತಾರಿ? ಎಸ್. ಈ ಟೈಮ್ ಲೈನ್ ಅನ್ನ ನಾವು ತಿಳ್ಕೊಳ್ಳಿಕ್ ಹೋದಾಗ ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ತಿಳಿತಾ? ಎಸ್. ಬಿವಲ್ಫ್ ಅನ್ನುವಂತ ಕೆಲವು ಕೃತಿಗಳು ಬರ್ತಾವ. ತಿಳಿತಾನೆ? ಅದಷ್ಟೇ ಅಲ್ಲದೆ ಪೀಟರ್ ಪ್ಯಾನ್ ಅಂತ ಬರುತ್ತಾ, ಒಲಿವರ್ ಟ್ವಿಸ್ಟ್ ಅಂತ ಬರ್ತಾನೆ, ಫ್ರಾಂಕಸ್ಟೈನ್ ಬರ್ತಾನೆ, ಕೆಲವು ವ್ಯಾಲ್ಯೂಮ್ಸ್ಗಳು ಬರ್ತಾವ. ಸೊ ಈ ತರ ಬೇರೆ 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 ವರ್ಕ್ಸ್ ಆಥರ್ನ ಪರಿಚಯಿಸುತ್ತಾ ಟೈಮ್ ಲೈನ್ ಆಫ್ ಬ್ರಿಟಿಷ್ ಲಿಟ್ರೇಚರ್ ಹಿಸ್ಟರಿಯನ್ನ ಇವತ್ತು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ಅಂತ ಬರುತ್ತೆ. ಏನು? ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್. 450 to 1066 BC-ನ, BCE-ನ, CE-ನ, ಇದು ನಮಗೆ ಕನ್ಫ್ಯೂಸ್. ಎಲ್ಲರೂ ನಾವು ಡಿಗ್ರಿ ಮಾಡಿದ್ದೀವಿ, ಬಟ್ ಈ CE, AD, BC, BCE, ಬಿಫೋರ್ ಕ್ರಿಸ್ತ ಇಲ್ಲ ಕಾಮನ್ ಎರಾನ, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಇನ್ನೂ ಒಂದು ರೀತಿಯಲ್ಲಿ ಈ ಟೈಮ್ ಲೈನ್ ಆಫ್ ಬ್ರಿಟಿಷ್ ಲಿಟರರಿ ಹಿಸ್ಟ್ರಿಯನ್ನ ತಿಳ್ಕೊಳ್ಳಿಕ್ಕೆ ಈಸಿ ಆಗತ್ತ. ಹಂಗಾದ್ರೆ ಬನ್ನಿ, ಮೊದಲು ನಾನು ನಿಮಗೆ BC ಅಂದ್ರೆ ಏನು, BCE ಅಂದ್ರೆ ಏನು, AD ಅಂದ್ರೆ ಏನು, CE ಅಂದ್ರೆ ಏನು, ಅನ್ನೋ ಡೊಮಿನಿಯನ್ ಅಂತಂದ್ರೆ ಏನು, ಅನ್ನೋ ಡೊಮಿನಿಯನ್ ಅಂತ ಆ ಕ್ಲಾಕ್ ಅಥವಾ ಆ ಒಂದು ಇದನ್ನು ಪೀರಿಯಡ್ ಅನ್ನು ತೋರಿಸುವಂತಹ ಒಂದು ಐಡಲ್, ಒಂದು ಸಿಂಬಾಲ್, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ವಿ ಕ್ಯಾನ್ ಸಿ ಹಿಯರ್ BC is nothing but ಬಿಫೋರ್ ಕ್ರಿಸ್ತ್. ಇಲ್ಲಿ ಕ್ರಿಸ್ತ್ ಎರಾ ಬರ್ತದ, ಅಂದ್ರೆ ಬರ್ತ್ ಪ್ಲೇಸ್ ಬರ್ತದ, ಬರ್ತ್ ಟೈಮ್ ಬರ್ತದ. ಯಾರ್ದು? ಕ್ರಿಸ್ತಂದು. ಇಲ್ಲಿ ನೋಡಬಹುದು ಬರ್ತ್ ಆಫ್ ಜೀಸಸ್ ಕ್ರಿಸ್ತ್. ಕ್ರಿಸ್ತ್ ಅಂತಂದ್ರೆ ಏನು? ಸೇವಿಯರ್. ಏನು? ಸೇವಿಯರ್ ಅಂತ ಬರ್ತದ. ಸರಿತಾರಿ? ಆ ಬಿಫೋರ್ ಕ್ರಿಸ್ತ್ ದ ಅಂತಂದ್ರೆ ಇದಕ್ಕಿಂತ ಮುಂಚೆ. ಸೊ ದಟ್ ಈಸ್ ಬಿಫೋರ್ ಕ್ರಿಸ್ತ್ ಆರ್ ಕ್ರಿಸ್ಟಿಯನ್ ಟರ್ಮ್ ಆರ್ ಸೆಕ್ಯುಲರ್ ಟರ್ಮ್. ಕೆಲವು ಪದಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ BCE ಅಂತಂದ್ರೆ ಬಿಫೋರ್ ದ ಕಾಮನ್ ಎರಾ. ಈಗ ಸದ್ಯ ನಡೆದಿದ್ದು ಕಾಮನ್ ಎರಾ, ಅದಕ್ಕಿಂತ ಹಿಂದಿದ್ದು ಬಿಫೋರ್ ಕಾಮನ್ ಎರಾ. ಅದಾದ್ಮೇಲೆ BC ಅಂತಂದ್ರೆ ಬಿಫೋರ್ ಕ್ರಿಸ್ತು, ಅದಾದ್ಮೇಲೆ ಅನ್ನೋ ಡೊಮಿನಿ ಅಂತ ಬರ್ತದ, ಅದನ್ನ AD ಅಂತ ನಾವು ಈಗ ಸದ್ಯ ಕರಿತಾ ಇದ್ದೀವಿ. ಅರ್ಥ ಆಯ್ತಾರಿ? ಇಲ್ಲಿ BC ಅಂದ್ರು ಒಂದೇ, ಬಿಫೋರ್ ಕ್ರಿಸ್ತು ಅಥವಾ ಬಿಫೋರ್ ದ ಕಾಮನ್ ಎರಾ ಅಂತಂದ್ರು ಒಂದೇ, ಅನ್ನೋ ಡೊಮಿನಿ ಅಂತಂದ್ರು ಒಂದೇ, ಅಥವಾ ಕಾಮನ್ ಎರಾ ಅಂತಂದ್ರು ಒಂದೇ. ಈಗ ಸದ್ಯ ಇರೋದು ಇದು ಕಾಮನ್ ಎರಾ, ಇದ್ರ ಹಿಂದೆ ಇರೋದು ಬಿಫೋರ್ ದ ಕಾಮನ್ ಎರಾ, ಈಗ ಸದ್ಯ ಇರೋದು ಅನ್ನೋ ಡೊಮಿನಿ. ಅರ್ಥ ಆಯ್ತಾರಿ? ಈಗ ಸದ್ಯ ಇಲ್ಲಿ ನಮ್ದೆಲ್ಲದ 2024 ಅಂತ ಇಲ್ಲಿದೆ. ದಿಸ್ ಇಸ್ ಕಾಲ್ಡ್ AD or this is called CE. We used to call it as common era or anno domini. And before this piece, what was there? Before the Christ or before the common era. ಈ ತರ ನಾವು ತಿಳ್ಕೊಂಡ್ ಬರ್ತೀವಿ. ಸೊ ಇನ್ಮೇಲೆ ಟೈಮ್ ಲೈನ್ ಆಫ್ ಇಂಗ್ಲಿಷ್ ಹಿಸ್ಟರಿ ಲಿಟ್ರೇಚರ್ ಅನ್ನ ನಾವು ತಿಳ್ಕೊಳ್ಳಿಕ್ಕೆ ತುಂಬಾ ಸಿಂಪಲ್ ಆಗುತ್ತೆ. ಬಟ್ ನಾನು ಈ ಚಾರ್ಟ್ ಗಿಂತ ಚೆನ್ನಾಗಿ ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಯ್ತು ಅಂತ ಅರ್ದು? ಬನ್ನಿ, ಹಾಗಾದ್ರೆ ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ತಿಳಿತಾರಿ? ನಾನು ಒಂದು 3-4 ರೀತಿಯಿಂದ ನಿಮ್ಗೆ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಡೇ ಸ್ಟೂಡೆಂಟ್ಸ್, ನಮ್ಮ ಕಾಲೇಜ್ ಲೈಫ್ ನಲ್ಲಿ ಏನಾಗುತ್ತೆ ಅಂತಂತಂದ್ರೆ, ನಾವ್ ಯಾವಾಗ್ಲೂ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಓದ್ಲಿಕ್ಕಂತ ಓದ್ಲಿಕ್ಕೆ ಹೋದಾಗ ಎಲ್ಲಾ ಟೀಚರ್ಸ್ಗಳು ಬಂದು ಏನ್ ಮಾಡ್ತಾರೆ, ಹಿಸ್ಟರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ದ ಪ್ರಾರಂಭದಿಂದ ಹೇಳಿಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಕ್ಚುಲಿ ಲಿಟ್ರೇಚರ್ದ ಪ್ರಾರಂಭ ಎಲ್ಲಾಗಿದೆ ಅನ್ನೋದನ್ನ ಹೇಳ್ಕೊಡ್ಲಿಕ್ಕೆ ಯಾರೂ ಪ್ರಯತ್ನ ಪಡೋದಿಲ್ಲ. ಈಗ
ನಾವು ಭಾರತದ ಇತಿಹಾಸವನ್ನ ಓದ್ಲಿಕ್ಕೂ ಹೋದಾಗ ಇತಿಹಾಸ ಅಂದ್ರೆ ಆ ಏನು ಮಾನ್ಯುಮೆಂಟ್ಸು, ನ್ಯೂಮಿಸ್ಮೆಟಿಕ್ಸು ಅಥವಾ ಆ ಕೆಲವು ಗ್ರಂಥಗಳಂತ ಏನ್ ಬರ್ತಾವ, ಇವೆಲ್ಲ ಬರಹವನ್ನ ಮಾಡೋಕ್ಕಿಂತ ಹಿಂದಿಂದು ಏನದ ಅರಣ್ಯಕಾಸ್, ವೇದಾಸ್, ಇವುಗಳನ್ನ ನಾವು ಕಲ್ಕೊಳ್ತೀವಿ. ಹೇಗೆ ಹಾಗೆ ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಕೂಡ ನಾವೇನ್ ಮಾಡ್ಕೋಬೇಕು, ಬಿಫೋರ್ ದ ರೈಟಿಂಗ್ ಅಂದ್ರೆ ಬರವಣಿಗೆಯನ್ನು ಮಾಡೋಕ್ಕಿಂತ ಹಿಂದೆ ಇರುವಂತ ಇತಿಹಾಸವನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅಂದ್ರೆ ಹೇಗೆ ವೇದಗಳಂತ ಋಗ್ವೇದವೆಲ್ಲ ಹೇಗೆ ಮಂತ್ರ ಚಾಟಿಂಗ್ಸ್ಗಳು ಬರ್ತಾವ, ಚಾಂಟಿಂಗ್ಸ್ಗಳು ಬರ್ತಾವ, ಅವುಗಳನ್ನ ಕೂಡ ತಿಳ್ಕೊಂಡು ಆಮೇಲೆ ಅರಣ್ಯಗಳ ಕಾಸುಗಳ ಬಗ್ಗೆ ತಿಳ್ಕೊಂಡು ನಂತರ ನಾವು ಹೇಗೆ ಶಾಸನಗಳನ್ನ ಒಂದು ಆಧುನಿಕ ಶಾಸನಗಳು, ಈ ತರ ಬೇರೆ ಬೇರೆ ಶಾಸನಗಳನ್ನ ತಿಳ್ಕೊಂಡು ಭಾರತ ಇತಿಹಾಸವನ್ನ ಹೇಗೆ ತಿಳ್ಕೋತೀವೋ ಅದೇ ರೀತಿಯಲ್ಲಿ ಕೂಡ ಈ ಹಿಸ್ಟ್ರಿ ಆಫ್ ಇಂಗ್ಲಿಷ್ ಲಿಟ್ರೇಚರ್ ಅನ್ನು ಕೂಡ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಅರ್ಥ ಆಯ್ತರಿ? ಯಾಕಂತಂದ್ರೆ ದೇ ಆಲ್ಸೋ ಮೇಡ್ ಸಮ್ ಕಾಂಟ್ರಿಬ್ಯೂಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್, ಫಾರ್ ದ ಫ್ಲೌರಿಶ್ಮೆಂಟ್ ಆಫ್ ದಿಸ್ ಇಂಗ್ಲಿಷ್ ಲಿಟ್ರೇಚರ್. ಹಾಗಾದ್ರೆ ಇಂಗ್ಲಿಷ್ ಲಿಟ್ರೇಚರ್ ಅಂತ ನಾವು ತಗೊಳ್ಳಿಕ್ಕೆ ಹೋದ್ಮೇಲೆನೆ ನಮ್ಮ ಎಲ್ಲಾ ಕಾಲೇಜ್ನಲ್ಲಿ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ಅಥವಾ ಪಿರಿಯಡ್, ಅದನ್ನ ಆಂಗ್ಲೋ ಸೆಕ್ಷನ್ ಪೀರಿಯಡ್ ಅಂತ ಕರೀತಾರ, ಅಲ್ಲಿದಿಂದನೇ ಸ್ಟಾರ್ಟ್ ಮಾಡ್ತಾರ. ಅದಾದ್ಮೇಲೆ ಮಿಡಲ್ ಇಂಗ್ಲಿಷ್ ಬರ್ತದ, ರೆನೆಸನ್ಸ್ ಬರ್ತದ, ದ ನಿಯೋ ಕ್ಲಾಸಿಕಲ್ ಬರ್ತದ, ದ ರೊಮ್ಯಾಂಟಿಕ್ ಪೀರಿಯಡ್, ದ ವಿಕ್ಟೋರಿಯನ್ ಪೀರಿಯಡ್, ಎಡ್ವರಿಯನ್ ಪೀರಿಯಡ್, ಜಾರ್ಜಿಯನ್ ಪೀರಿಯಡ್, ಮಾಡರ್ನ್ ಪೀರಿಯಡ್, ಪೋಸ್ಟ್ ಮಾಡರ್ನ್ ಪೀರಿಯಡ್, ಈ ತರ ಕೆಲವು ಏಜ್ಗಳು ಬರ್ತಾವ ಸ್ಟೆಪ್ ಬೈ ಸ್ಟೆಪ್. ಬಟ್ ನಾನೇನ್ ಮಾಡ್ತೇನಪ್ಪ ಅಂತಂದ್ರೆ ಈ ಇತಿಹಾಸ ಏನ್ ಇಂಗ್ಲಿಷ್ ಲಿಟ್ರೇಚರ್ ಬಗ್ಗೆ ಇದೆನೋ ಅದಕ್ಕಿಂತ ಹಿಂದಿನ ಲಿಟ್ರೇಚರ್ದಿಂದ ಪ್ರಾರಂಭಿಸ್ತೀನಿ. ಅರ್ಥ ಆಯ್ತು ಅದರದ್ದು? ಈ ಪ್ರತಿಯೊಂದು ಪೀರಿಯಡ್ದಲ್ಲಿನೂ ಒಂದೊಂದು ವಿಚಾರಗಳು ಹೊರಗಡೆ ಬರ್ತಾವ, ಒಂದೊಂದು ಆವಿಷ್ಕಾರಗಳಾಗ್ತಾವ, ಕೆಲವು ಮಹಾನ್ ವ್ಯಕ್ತಿಗಳು ಬರ್ತಾರ, ಅವರೆಲ್ಲರೂ ಈ ಇಂಗ್ಲಿಷ್ ಅನ್ನ ಬೆಳವಣಿಗೆ ಮಾಡಲಿಕ್ಕೆ ಮಹತ್ವವಾದಂತ ಪಾತ್ರವನ್ನ ವಹಿಸ್ತಾ ಇರ್ತಾರೆ. ದೇ ಆಲ್ ಪ್ಲೇಡ್ the role played, my dear students. They made embarkment of the place in the development of this English literature, my dear students, which we going to learn throughout the period of this few lecturer course. ಹಾಗಾದ್ರೆ ಬನ್ನಿ, ಓಲ್ಡ್ ಇಂಗ್ಲಿಷ್ ಆಂಗ್ಲೋ ಸೆಕ್ಷನ್ ಪೀರಿಯಡ್ ಅನ್ನ ಓದೋಕ್ಕಿಂತ ಮುಂಚೆ ಈ ಪೀರಿಯಡ್ ಅನ್ನ ನಾವು ಹೇಗೆ ಡಿವೈಡ್ ಮಾಡ್ಕೋತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ತಿಳಿತರಿ? So that is called, my dear students, the classical period. ಅದನ್ನ ನಾನು ಏನು ತೊಗೊಂಬರ್ತೀನಿ, ಕ್ಲಾಸಿಕಲ್ ಪೀರಿಯಡ್. ನೋಡಿ, ಇಲ್ಲಿ ನಿಮಗೆ ಏನ್ ಮಾಡ್ತಾರೆ, ಓಲ್ಡ್ ಇಂಗ್ಲಿಷ್ ಆಂಗ್ಲೋ ಸೆಕ್ಷನ್ ಪೀರಿಯಡ್, ಮಿಡಲ್ ಇಂಗ್ಲಿಷ್ ಪೀರಿಯಡ್, ರೆನೆಸೆನ್ಸ್ ಪೀರಿಯಡ್, ನ್ಯೂ ಕ್ಲಾಸಿಕಲ್ ಪೀರಿಯಡ್ ಅಂತ ಕ್ಯಾಟಗರೈಸೇಷನ್ ಮಾಡಿಕೊಂಡು ಅಥವಾ ಏಜ್ಗಳನ್ನ ಪೀರಿಯಡ್ ಅದನ್ನ ಗ್ರೋತ್ ಮಾಡ್ತಾ ಹೇಳ್ತಾ ಬರ್ತಾರೆ. ಬಟ್ ನಾವಿಲ್ಲೇನ್ ಮಾಡೋಣ, ಇವುಗಳನ್ನ 8 ಪಾರ್ಟ್ಸ್ಗಳನ್ನ ಮಾಡ್ಕೋತೀವಿ. ಸರಿತಾರಿ? 8 ಪಾರ್ಟ್ಸ್ಗಳನ್ನ ಮಾಡಿಕೊಂಡು ಆಯಾ ಪಾರ್ಟ್ ನಲ್ಲಿ ಯಾವ್ಯಾವ ಪೀರಿಯಡ್ ಬರ್ತಾವೆ ಅನ್ನೋದನ್ನ ತಿಳ್ಕೋತ ಹೋಗುದೇ ಇಂಗ್ಲಿಷ್ ಲಿಟ್ರೇಚರ್ದ ನನ್ನ ಕ್ಲಾಸಿನ ಉದ್ದೇಶ. ಅರ್ಥ ಆಯ್ತಾರಿ? ನಾನು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇಲ್ಲ. ನಾನು ನಿಮಗೆ ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಂಗ್ಲಿಷ್ ಲಿಟ್ರೇಚರ್ ಅನ್ನ ಈ ರೀತಿಯಾಗಿ ಪೀರಿಯಡ್ ಮಾಡಿ ಓದ್ತಾರೆ. ಬಟ್ ಅವುಗಳನ್ನ ಕ್ಯಾಟಗರಿಯಾಗಿ ಮಾಡಲಲ್ಲ. ಕ್ಯಾಟಗರಿಯಾಗಿ ಮಾಡಿ ಇಂಗ್ಲಿಷ್ ಸಾಹಿತ್ಯದ ಪುಸ್ತಕಗಳನ್ನ ಯಾವಾಗ ಬರ್ಲಿಕ್ಕೆ ಪ್ರಾರಂಭ ಮಾಡಿದರು, ವೆನ್ ವರ್ಕ್ಸ್ ವರ್ ಸ್ಟಾರ್ಟೆಡ್, ಪೋಯಿಟ್ರಿ ವರ್ ಸ್ಟಾರ್ಟೆಡ್, ವೆನ್ ದ ಡ್ರಾಮಾಸ್ ಅಂಡ್ ಪ್ಲೇಸ್ ವರ್ ಸ್ಟಾರ್ಟೆಡ್, ಅದಕ್ಕಿಂತ ಹಿಂದೆ ಬುಕ್ಸೇ ಇರಲಿಲ್ಲ. ಕೇವಲ ಮಾತಿನಿಂದ ಅವುಗಳನ್ನ ಮಾಡ್ತಾ ಇದ್ರು. ಏನು ಸ್ಪ್ರೆಡ್, ಹೇಗೆ ವೇದ ಕಾಲಗಳಿರ್ತಲ್ಲ ಅಲ್ಲಿದಿಂದ ತಗೊಂಬರೋಣ. ದಟ್ ಈಸ್ ಕಾಲ್ಡ್ ದ ಕ್ಲಾಸಿಕಲ್ ಪೀರಿಯಡ್. ಅರ್ಥ ಆಯ್ತರಿ? ಹಂಗಾರೆ ಬನ್ನಿ, ಈ ಕ್ಲಾಸಿಕಲ್ ಪೀರಿಯಡ್ ಯಾವಾಗಿಂದ ಸ್ಟಾರ್ಟ್ ಆಗತ್ತಾ, ಇವತ್ತಿನವರೆಗೆ ಇದು ಏನಾಗುತ್ತಾ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಮ್ಮ ಎಲ್ಲಾ ಕಾಲೇಜ್ಗಳಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ, ನಾವು ಎಲ್ಲಾ ಪೀರಿಯಡ್ಗಳನ್ನ ಒಮ್ಮೆ ಓದ್ಲಿಕ್ಕೆ ಹೋಗಿ ನೆನಪಿಟ್ಟುಕೊಳ್ಳೋದನ್ನ ಬಹಳ ಕಡಿಮೆ ಮಾಡ್ಕೋತೀವಿ. ಬಟ್ ನಾನೇನ್ ಪ್ರಯತ್ನ ಪಡ್ತಾ ಇದ್ದೇನೆ ಅಂದ್ರೆ, ಹಂತ ಹಂತವಾಗಿ ಎಲ್ಲವನ್ನ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಸ್, ಎಕ್ಸಾಕ್ಟ್ಲಿ ಆರ್ತೀವಿ. ರಿಟರ್ನ್ ಸೋರ್ಸ್ ಅಂಡ್ ನಾನ್ ರಿಟರ್ನ್ ಸೋರ್ಸ್ ಅಂತ ಬರುತ್ತೆ. ಈಗ the classical period 1200 before common era to 455 ಕಾಮನ್ ಎರಾ. ನೋಡಿ, ನಾನು ಆಗಲೇ ಟೈಮ್ ಲೈನ್ ಅನ್ನ ಹೇಗೆ ಓದ್ಬೇಕು ಅನ್ನುವಂತ BC, BCE
AD CE ಅನ್ನ ಹೇಳ್ಕೊಟ್ಟ ಮೇಲೆ ನಿಮಗೆ ನಾನು ಈ ಪಿರಿಯಡ್ಗಳನ್ನ ಓದ್ಲಿಕ್ಕಂತ ಹೋದಾಗ ಈಸಿಯಾಗಿ ನಿಮ್ಗೆ ತಿಳಿದು ಬಿಡ್ತದ. ಸೊ that's why I just taught you that what is BCE. BCE means before the Christ, before common era, and now we are in common era, or we can use to say it as AD also. ಹಾಗಾದ್ರೆ ಈ ಕ್ಲಾಸಿಕಲ್ ಪೀರಿಯಡ್ ಏನಿದೆಲ್ಲ 1200 ಬಿಫೋರ್ ಕಾಮನ್ ಎರಾ ಟು 455 ಕಾಮನ್ ಎರಾ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ 1600 years took the time to reach the Anglo-Saxon period, my dear students. Oh my God, then how can you miss that 1600 years, my dear students? Huh? You should not, my dear students. I would like to tell that. If you want to know very well the resources, the things, the ingredients which were made the reason to the development of this medieval period, we have to study the classical period. ಅರ್ಥ ಆಯ್ತಾ ರೀ? ಹಾಗಾದ್ರೆ ಈ ಕ್ಲಾಸಿಕಲ್ ಪೀರಿಯಡ್ ಎಲ್ಲಿಂದ ಬರುತ್ತೆ? 1200 ಬಿಫೋರ್ ಕಾಮನ್ ಎರಾ ಟು 455 ಕಾಮನ್ ಎರಾ. ತಿಳಿತರಿ? ಎಸ್. ಹಾಗಾದ್ರೆ ಬನ್ನಿ ನಾವು ಕ್ಲಾಸಿಕಲ್ ಪೀರಿಯಡ್ ಅನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡೋಣ. ಅದಾದ್ಮೇಲೆ ಬರೋದೇನಪ್ಪಾ ಅಂದ್ರೆ ಓಲ್ಡ್ ಇಂಗ್ಲಿಷು ಅವೆಲ್ಲ ಬರ್ತಾವೆ. ಒಂದೊಂದೊಂದೊಂದೊಂದೊಂದು ನೋಡ್ಕೋತ ಹೋಗೋಣ. ಓಕೆ, ಎಸ್. ಆರ್ ಯು ರೆಡಿ ಮೈ ಡಿಯರ್ ಸ್ಟೂಡೆಂಟ್ಸ್? ಆರ್ ಯು ರೆಡಿ? ರೆಡಿ ಇದ್ದೀರಾ? ಯಾರು ರೆಡಿ ಇದ್ದೀರಾ? ಎಸ್, ಅದ ಪುಟ್ ದ ಥಂಬ್. ಪ್ಲೀಸ್ ಪುಟ್ ದ ಥಂಬ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಪುಟ್ ದ ಥಂಬ್ if you are ready to read the classical period of English literature. We can't say this English literature. ಈಗ ಸದ್ಯ ನಾವು ಇನ್ನೂ ಇಂಗ್ಲಿಷ್ ಲಿಟ್ರೇಚರ್ ಕಡೆ ಬಂದಿಲ್ಲ. ನಾವು ಈಗ ಎಲ್ಲಿದ್ದೀವಿ? ಇಂಗ್ಲಿಷ್ ಲಿಟ್ರೇಚರ್ಗಿಂತ ಹಿಂದೆ ಇದ್ದೀವಿ. ಅರ್ಥ ಆಯ್ತು ನಾ ತರದ್ದು? ಸೊ ದಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ದ ಕ್ಲಾಸಿಕಲ್ ಪೀರಿಯಡ್. ಈಗ ಈ ಕ್ಲಾಸಿಕಲ್ ಪೀರಿಯಡ್ ಅನ್ನ ಮತ್ತೆ 4 ಡಿವಿಷನ್ ಮಾಡ್ತಾನೆ ನೋಡಿ. ಪ್ರತಿಯೊಂದು ಪೀರಿಯಡ್ ಗಳನ್ನ ಪ್ರಾಪರ್ ಆಗಿ ತಿಳ್ಕೊಂಡು ಆಯಾ ಪೀರಿಯಡ್ ನಲ್ಲಿ ಮತ್ತೆ ಬರುವ ಸಬ್ ಪೀರಿಯಡ್ ಗಳನ್ನ ತಿಳ್ಕೋತಾ ನಾವೇನ್ ಮಾಡೋಣ, ಅವುಗಳನ್ನ ಓದ್ತಾ ಹೋದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಏಬಲ್ ಟು ಅಚೀವ್ ಎನಿಥಿಂಗ್ ಇನ್ ಅವರ್ ಎಕ್ಸಾಮ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೆನ್ಪಿಟ್ಕೊಂಬೇಡಿ, ನಾನು ಕೊನೆಗೆ ಕ್ವಶನ್ಸ್ಗಳನ್ನ ಕೇಳ್ತೀನಿ. ಮಿನಿಮಮ್ 15 ಕ್ವಶನ್ಸ್ ಆದರೂ ನಾನು ಕೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ಈ ಸೆಷನ್ದ ಕೊನೆಗೆ ಕರೆಕ್ಟ್ ಆಗಿ ಕೇಳಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತಾ? ಎಸ್. ದ ಕ್ಲಾಸಿಕಲ್ ಪೀರಿಯಡ್ 1200 BCE to 455 CE ಪೀರಿಯಡ್ಗಳನ್ನ ನೆನಪಿಟ್ಕೊಳ್ಳಿ. ಡೇಟ್ಸ್, ಇಯರ್ಸ್, the timeline should be remembered by you, otherwise you will be missed, my dear students, when they ask you questions of match the following. ನೆನಪಿಟ್ಕೊಳ್ಳಿ, ನಾನು ಏನು ಹೇಳ್ತಾ ಇದ್ದೀನಿ ಕಾನ್ಸಂಟ್ರೇಟ್ ಮಾಡಿ. ಮ್ಯಾಚ್ ದ ಫಾಲೋವಿಂಗ್ ನಲ್ಲಿ ಕೇಳ್ತಾನ, ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೇಳ್ತಿರ್ತಾನ, ಕ್ರೊನಾಲಜಿಕಲ್ ಆರ್ಡರ್ ಅನ್ನ ಮಾಡಂತಾನೆ. ಅರ್ಥ ಐತರಿ? ಎಸ್. ಹಾಗಾದ್ರೆ ದ ಕ್ಲಾಸಿಕಲ್ ಪೀರಿಯಡ್ ಅನ್ನ ನಾವು 4 ಡಿವಿಷನ್ ಗಳನ್ನಾಗಿ ಮಾಡ್ತೀವಿ. ಜಸ್ಟ್ ರಿಮೆಂಬರ್, ಅಗೇನ್ ವಿ ಆರ್ ಹ್ಯಾವಿಂಗ್ 4 great causes in this classical period of this 1600 years. The first one is Homeric or heroic period. ಈ 1ನೇ ಪೀರಿಯಡ್ ಅನ್ನ ನಾವೇನಂತ ಕರಿತೀವಿ? ಹೀರೋಯಿಕ್ ಪೀರಿಯಡ್ ಅಂತ ಕರಿತೀವಿ. 2ನೇದನ್ನು ನಾವು ಕ್ಲಾಸಿಕಲ್ ಗ್ರೀಕ್ ಪೀರಿಯಡ್ ಅಂತ ಕರಿತೀವಿ. 3ನೇದು ನಾವು ಕ್ಲಾಸಿಕಲ್ ರೋಮನ್ ಪೀರಿಯಡ್ ಅಂತ ಕರಿತೀವಿ. ಲಾಸ್ಟ್ನೇದ್ದು ಪ್ಯಾಟ್ರಿಸ್ಟಿಕ್ ಪೀರಿಯಡ್ ಅಂತ ಕರಿತೀವಿ. 1ನೇದ್ದು ಹೀರೋಯಿಕ್ ಪೀರಿಯಡ್, ಆಮೇಲೆ ಗ್ರೀಕ್ ಪೀರಿಯಡ್, ಆಮೇಲೆ ಕ್ಲಾಸಿಕಲ್ ರೋಮನ್ ಪೀರಿಯಡ್, ಅದಾದ್ಮೇಲೆ ಪ್ಯಾಟ್ರಿಸ್ಟಿಕ್ ಪೀರಿಯಡ್. ಸೊ ಇದನ್ನ ನೆನಪಿಟ್ಕೊಳ್ಳಿಕ್ಕೆ HGRP ಅಂತ ನೆನಪಿಟ್ಕೊಂಡ್ಬಿಡಿ. ಹೀರೋಯಿಕ್ ಪೀರಿಯಡ್, ಗ್ರೀಕ್ ಪೀರಿಯಡ್, ಕ್ಲಾಸಿಕಲ್ ರೋಮನ್ ಪೀರಿಯಡ್, ಆಮೇಲೆ ಪ್ಯಾಟ್ರಿಸ್ಟಿಕ್ ಪೀರಿಯಡ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ಹಾಗಾದ್ರೆ ಈ 1200 BCE ದಿಂದ 455ಗೆ ಎಂಡ್ ಬರಬೇಕಂದ್ರೆ ಕ್ಲಾಸಿಕಲ್ ಪೀರಿಯಡ್ ನಲ್ಲಿ ಮೊದಲು ದ ಬಿಗ್ಗೆಸ್ಟ್, ದ ಲಾಂಗೆಸ್ಟ್ ಪೀರಿಯಡ್ ಹ್ಯಾಸ್ ಬಿನ್ ಟೇಕನ್ ಬೈ ಹ್ಯೂಮರ್ ತಗೋತಾನೆ. ತಿಳಿತರಿ? ಆತ ಹೀರೋಯಿಕ್ ಪೀರಿಯಡ್ ಅನ್ನ ತಗೊಂಡ್ಬರ್ತಾನೆ. ಅಂದ್ರೆ ಇದರ ಅರ್ಥ ಹೀರೋಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಎಲ್ಲಿಂದ ಎಲ್ಲಿವರೆಗೆ? 1200 to 800 BC ವರೆಗೆ. ಅರ್ಥ ಆಯ್ತರಿ? 1200 to 800 ಅಂದ್ರೆ ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳೇ ಒಂದು 400 ಇಯರ್ಸ್ ಆದ್ರು. ತಿಳಿತರಿ? 1200 ದಿಂದ 800 ಅಂತಂದ್ರೆ ನೋಡಿ, ಈ ಬಿಫೋರ್ ಕಾಮನ್ ಎರಾ ಒಳಗಡೆ
ಮೈನಸ್ ಹಾಕೋತ ಬರುತ್ತೆ ಡೇಟ್ಸ್ಗಳು, ನೆನ್ಪಿಟ್ಕೊಳ್ಳಿ, ಮೈನಸ್ ಹಾಕೋತ ಬರುತ್ತೆ. ಯಾವಾಗ ಕಾಮನ್ ಎರ ಬರುತ್ತಲ್ಲ ಆ್ಯಡ್ ಹಾಕೋತ ಹೋಗುತ್ತೆ. ಈಗ ಎಕ್ಸಾಂಪಲ್ 2023 ಲಾಸ್ಟ್ ಇಯರ್ ಇತ್ತು, ಈಗ 2024 ಆಗಿದೆ. ಎಸ್, ಹಂಗಾರೆ 1200 800 ಬರೋದು ಬಿಫೋರ್ ಕಾಮನ್ ಇರೋದಾಗ ಹ್ಯೂಮರಿಕ್ ಪೀರಿಯಡ್ ಆರ್ ಹೀರೋಯಿಕ್ ಪೀರಿಯಡ್. ಇದು ಒಂದೇದ್ ನೆನಪಿಟ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಗ್ರೀಕ್ ಪೀರಿಯಡ್ 800 200 BC ಬರ್ತದ. ಅದಾದ್ಮೇಲೆ 200 BCE ದಿಂದ 455 CE ವರೆಗೆ ಬರ್ತದ. ಸೊ ಅದ್ರ ಮುಂದಿಂದು ಪ್ಯಾಟ್ರಿಸ್ಟಿಕ್ ಪೀರಿಯಡ್ ಬರ್ತದೆ ವಿದ್ಯಾರ್ಥಿಗಳ. ಪ್ಯಾಟ್ರಿಸ್ಟಿಕ್ ಪೀರಿಯಡ್ ಅದು 70 ಕಾಮನ್ ಎರಾದಿಂದ 455 ಕಾಮನ್ ಎರಾ ಒಳಗಡೆ ಮಧ್ಯದಲ್ಲೇನೆ ಬರ್ತದ. ಅಂದ್ರೆ ಪ್ಯಾಟ್ರಿಸ್ಟಿಕ್ ಪೀರಿಯಡ್ ಇನ್ಕ್ಲೂಡೆಡ್ ಇನ್ ಕ್ಲಾಸಿಕಲ್ ರೋಮನಿಕ್ ಪೀರಿಯಡ್. ಅರ್ಥ ಆಯ್ತಾ? ಸೊ ಹೀಗೆ ಹೀರೋಯಿಕ್ ಪೀರಿಯಡ್, ಗ್ರೀಕ್ ಪೀರಿಯಡ್, ರೋಮನ್ ಪೀರಿಯಡ್, ಪ್ಯಾಟ್ರಿಸ್ಟಿಕ್ ಪೀರಿಯಡ್, 1200 to 800, 800 to 200, 200 to 455, 70 to 455. ನೆನ್ಪಿಟ್ಟುಕೊಂಬಿಡಿ, ದಿಸ್ ಒನ್ ಇಸ್ ದ ಪೀರಿಯಡ್ಸ್ ವಿಚ್ ಐ ಹ್ಯಾವ್ ಗಿವನ್ ಯು ಕ್ರೊನಾಲಜಿಕಲ್ ಆರ್ಡರ್. ನಾಳೆ ಉತ್ತರನ ಕೇಳಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಬನ್ನಿ ಈಗ ಮೊದಲನೇ ಒಂದು ಪೀರಿಯಡ್ ಆದಂತಹ ದ ಕ್ಲಾಸಿಕಲ್ ಪೀರಿಯಡ್ ಅನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ವಿಚ್ ಈಸ್ ಅಬೌಟ್ ಹ್ಯೂಮರಿಕ್. ಇವತ್ತನೇ ಹ್ಯೂಮರ್ ಅಥವಾ ಹೋಮರ್ ಅಂತಾನು ಅಂತಾರೆ. Don't worry about the pronunciation of those people who are great as an author, as a poet, as a writer, as a biographist, as a whatever they are. Okay, so pronunciation ಕೆಲವು ವರ್ಡ್ಸ್ಗಳು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಇಂಪಾರ್ಟೆಂಟ್ ಇರೋದೇನಪ್ಪ ಅಂದ್ರೆ ಮ್ಯಾಟರ್. ನೆನ್ಪಿಟ್ಕೊಂಬೇಡಿ. ಹಾಗಾದ್ರೆ ದ ಕ್ಲಾಸಿಕಲ್ ಪೀರಿಯಡ್ ಒಳಗಡೆ 1200 BCE ದಿಂದ 455 CE ಒಳಗಡೆ 4 ಸಬ್ ಡಿವಿಷನ್ಗಳನ್ನು ಮಾಡಿದ್ರು. HGRP ನೆನ್ಪಿಟ್ಕೊಂಬೇಡಿ. ಹೀರೋಯಿಕ್, ಗ್ರೀಕ್, ರೋಮನ್, ಪ್ಯಾಟ್ರಿಸ್ಟಿಕ್. ಹಾಗಾದ್ರೆ ಮೊದಲನೇದು ಹೀರೋಯಿಕ್ ಪೀರಿಯಡ್ ಅನ್ನ ತಿಳ್ಕೊತಾ ಇದ್ದೀವಿ. ಅರ್ಥ ಆಯ್ತಾ ರೀ? ಎಸ್. ಗ್ರೀಕ್ ಲೆಜೆಂಡ್ಸ್ were passed along orally, including Homer's The Iliad and the Odyssey. This is a chaotic period. ಅಂತಂದ್ರೆ ಇದರ ಅರ್ಥ, ವಾಟ್ ಇಸ್ ದ ಮೀನಿಂಗ್ ಆಫ್ chaotic? chaotic ಅಂತಂದ್ರೆ ಏನು? ವಾಟ್ ಈಸ್ chaotic ಮೀನ್? ಯಾರು ಹೇಳ್ತೀರಾ? ಎಸ್, ವಾಟ್ ಇಸ್ ದ ಮೀನಿಂಗ್ ಆಫ್ chaotic? ಎಸ್, ವೆರಿ ಗುಡ್, ವೆರಿ ಗುಡ್. chaotic. ಸೊ chaotic ಅಂತಂತಂದ್ರೆ ಗಲಿಬಿಲಿಯ, ಅಸ್ತವ್ಯಸ್ತನ. ನೆನ್ಪಿಟ್ಕೊಳ್ಳಿ, ಅಸ್ತವ್ಯಸ್ತ. ತಿಳಿತರಿ? This is the chaotic period of warrior, princes, wandering sea traders and fierce pirates. Pirates ಅಂತಂದ್ರೆ ಕಳ್ಳರು. ಈ ಪೀರಿಯಡ್ ನಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ವಾಂಡ್ರಿಂಗ್ ಮಾಡೋರಿದ್ರು, ಸಿ ಟ್ರೇಡರ್ಸ್ಗಳಿದ್ರು, ಫಿಯರ್ಸ್ ಪೈರೇಟ್ಸ್ಗಳಿದ್ರು, ವಾರಿಯರ್ಗಳಿದ್ರು, ಅಥವಾ ವಾರಿಯರ್ ಪ್ರಿನ್ಸಸ್ಗಳಿದ್ರು. ಈ ತರ ಎಲ್ಲಾ ಗಲಿಬಿಲಿ, ಅಂದ್ರೆ ಒಂದೇ ತರದ ಜನ ಆ ಟೈಮ್ದಲ್ಲಿ ಇರಲಿಲ್ಲ. ಯಾವಾಗ? ಹೀರೋಯಿಕ್ ಪೀರಿಯಡ್ 1200 to 800 BCE ಟೈಮ್ದಲ್ಲಿ ದ ಕ್ಲಾಸಿಕಲ್ ಪೀರಿಯಡ್ ದ ಅರ್ಲಿ ಸ್ಟೇಜ್ ಇದು. ಅರ್ಥ ಆಯ್ತಾರೆ? ಎಸ್, ಬನ್ನಿ. ದ ಹ್ಯೂಮರಿಕ್ ಆರ್ ಹೀರೋಯಿಕ್ ಪೀರಿಯಡ್ ರೆಫರ್ಸ್ ಟು ಆನ್ ಎರಾ. ಎರಾ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಎರಾ, ಮೈ ಡಿಯರ್ ಸ್ಟೂಡೆಂಟ್ಸ್? ಪೀರಿಯಡ್, ಟೈಮ್ಲೈನ್, ಸಿಚುವೇಶನ್ is ancient Greek history that is traditionally associated with the epic poetry of Homer, particularly the Iliad and the Odyssey. This period is generally placed around 12th to 8th century BCE, though the exact dates are debated among scholars. ಇನ್ನೂ ತನಕ. ಸೊ ಒಟ್ಟಾರೆ ಈ ಒಂದು ಕ್ಲಾಸಿಕಲ್ ಪೀರಿಯಡ್ ನಲ್ಲಿ ಬರುವಂತಹ ದ ಫಸ್ಟ್ ಅರ್ಲಿ ಸ್ಟೇಜ್ ಆಫ್ ದ ಕ್ಲಾಸಿಕಲ್ ಪೀರಿಯಡ್ ಅನ್ನ ನಾವೇನು ಹೀರೋಯಿಕ್ ಪೀರಿಯಡ್ ಆರ್ ಹ್ಯೂಮರ್ ಪೀರಿಯಡ್ ಅಂತ ಕರಿತೀವಿ. ಇಟ್ ಬಿಲಾಂಗ್ಸ್ ಟು ದ 12th BC ಆರ್ 12th century ಟು 8th century BCE, ಬಿಫೋರ್ ಕಾಮನ್ ಎರಾ. ಇಲ್ಲಿ ಪರ್ಟಿಕ್ಯುಲರ್ಲಿ ದ ಗ್ರೇಟ್ ಎಪಿಕ್ ಪೊಯಿಟ್ರಿಗಳು ಬರ್ತವೆ. ನೆನ್ಪಿಟ್ಟುಕೊಳ್ಳಿ, ದಿಸ್ ಈಸ್ ದ ಗ್ರೇಟ್ ಎಪಿಕ್ ಪೊಯಿಟ್ರಿ ವಿಚ್ ಆರ್ ದೋಸ್ ದ ಇಲಿಯಡ್ ಅಂಡ್ ದ ಒಡಿಸ್ಸೆ. ಇದನ್ನ ಹೋಮರ್ ಅನ್ನ ಬರೆದಿದ್ದಾನೆ. ಇವೆರಡು ತರನು ಅರ್ಥ ಆಯ್ತಾರೆ? ಎಸ್, ಬನ್ನಿ ನೆಕ್ಸ್ಟ್. Homeric or heroic period
1200 to 800 BCE ದ ಕೀ ಫೀಚರ್ಸ್ಗಳನ್ನ ನಾವು ತಿಳ್ಕೊತಾ ಇದ್ದೀವಿ. ವಿ ಗೋಯಿಂಗ್ ಟು ಲರ್ನ್ ಸಮ್ ಕೀ ಫೀಚರ್ಸ್ ಆಫ್ ಹ್ಯೂಮರಿಕ್ ಪೀರಿಯಡ್. On the basis of these key features, we have got many questions in our NET exam as well as SET exam, my dear students, and may be possible in your PU lecturer exam also. ಅರ್ಥ ಆಯ್ತಾರೆ? ಏನು ಕೀ ಫೀಚರ್ಸ್ಗಳಿದ್ದು ನೋಡಿ. ಈ ಲಿಟ್ರೇಚರನ್ನು ಓದೋದ್ರಲ್ಲಿ ಏನಿದೆ ನೋಡಿ, ನಾನೊಂದು ಮಾತು ಹೇಳ್ತೀನಿ, ತಿಳ್ಕೊಂಬೇಡಿ. ಹಬ್ಬ ಅಂತಂತಂದ್ರೆ ನಿಮಗೆ ನಾನು ಒಂದು 3 ತಿಂಗಳಲ್ಲಿ ಏನು ಕಲಿಸ್ಕೊಡ್ತಾ ಇದ್ದೀನೋ, ಒಂದು 3 monthsನಲ್ಲಿ ಏನು ಕಲಿಸ್ಕೊಡ್ತಾ ಇದ್ದೀನೋ, ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಈಗ ಸದ್ಯ ಯಾರ್ಯಾರು ಈ ಒಂದು ಎಕ್ಸಾಮ್ ಬಗ್ಗೆ ನಿಷ್ಕಾಳಜಿ ಮಾಡಿ ಯೂಟ್ಯೂಬ್ದಲ್ಲಿ ಏನೇನೇನೇನೋ ನೋಡ್ತಾ ಟೈಮ್ ವೇಸ್ಟ್ ಮಾಡತ್ತಾರೋ, ನಾನು ಹೇಳ್ತಾ ಇದ್ದೀನಿ, ಅವರೆಲ್ಲರನ್ನೂ ನೀವು ಹೊಳ್ಳಾಕ್ಬೋದು. ಅಷ್ಟು ಕ್ವಶನ್ಸ್ಗಳನ್ನು ನಾವು ಬರೋ ಹಾಗೆ ಓದ್ಕೊಂಡ್ಬಿಡೋಣ. ಅರ್ಥ ಆಯ್ತಾ ರೀ? ನಾನು ಈ ಒಂದು ಮಾಡುವಂಥ ಕ್ಲಾಸ್ದ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮನ್ನು ಒಂದು ಒಳ್ಳೆ ಟೀಚರ್ ಮಾಡಲಿಕ್ಕೆ, ಒಂದು ಒಳ್ಳೆ ಲೆಕ್ಚರರ್ ಮಾಡಲಿಕ್ಕೆ, ಒಂದು ಒಳ್ಳೆ ಹ್ಯೂಮನನ್ನು ಮಾಡಲಿಕ್ಕೆ ನೆನ್ಪಿಟ್ಕೊಳ್ಳಿ. ನೀವು ಕೂಡ ಅದೇ ವಿಚಾರ ಇಟ್ಕೊಂಡು ಕಲಿತಾ ಇದ್ರೆ ಬಹಳ ಅಂದ್ರೆ ಬಹಳ ಒಳ್ಳೆಯದು. ನನಗೆ ತುಂಬ ಸಂತೋಷ ಆಗುತ್ತೆ. ಅರ್ಥ ಆಯ್ತಾ ರೀ? ಸೊ ದುಡ್ಡು ಬರುತ್ತಾ, ಒಳ್ಳೆ ಲೆಕ್ಚರರ್, ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಅರ್ಥ ಆಯ್ತಾ ರೀ? ಆದರೆ ನಾವು ಏನು ಕಲಿತೀವಿ, ಹೇಗೆ ಕಲಿತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಇವತ್ತಿನ ಕಾಲದಲ್ಲಿ. ಹೇಳ್ತಾರೆ, ಇವತ್ತಿನ ಕಾಲದಲ್ಲಿ ಸಕ್ಸಸ್ ತಗೊಳ್ಳೋದು ಬಹಳ ಈಸಿ, ಬಿಕಾಸ್ ಆಲ್ ಆರ್ ಬಿಹೈಂಡ್ ಸಮ್ ಟೈಪ್ ಆಫ್ ವಾಟ್ ವಿ ಯೂಸ್ ಟು ಸೇ ದಟ್ ಇಂಟ್ಯಾಂಜಿಬಲ್ ಥಿಂಗ್ಸ್. ಅವರು ಎದುರ್ದೋ ಬಗ್ಗೆ ವಿಚಾರ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾವೇನಾದರೂ ಆ ಥರ ಮಾಡ್ತಾ ಇದ್ರೆ ನಾವು ಕೂಡ ತಪ್ಪು. ನಾವು ಅದನ್ನು ಬಿಟ್ಟು ಬೇರೆ ಮಾಡ್ತಾ ಇರಬೇಕು. ಅರ್ಥ ಆಯ್ತಾರೆ? ಎಸ್, ಬನ್ನಿ. ಹಾಗಾದ್ರೆ ಎಲ್ಲಾ ಒಂದು ಲಿಟ್ರೇಚರನ್ನ, ಅದರ ಕೀ ಫೀಚರ್ಸ್ಗಳು, ಅಲ್ಲಿ ಬರುವಂಥ ಪ್ರಾಮಿನೆಂಟ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್ ಫ್ಯಾಕ್ಟರ್ಸ್ಗಳನ್ನು ಕಲಿತಾ ಹೋದರೆ ಡೆಫಿನೆಟ್ಲಿ ನಾವೇನು ಮಾಡ್ಬೋದು, ಕ್ವಶನ್ಸ್ಗಳಿಗೆ ಆನ್ಸರನ್ನು ಕೊಡ್ಬೋದು ಈಸಿಯಾಗಿ. ಬನ್ನಿ. ಕೀ ಫೀಚರ್ಸ್ ಆಫ್ ದ ಹ್ಯೂಮರಿಕ್ ಪೀರಿಯಡ್, ಓರಲ್ ಟ್ರೆಡಿಷನ್. ದ ಲಿಟ್ರೇಚರ್ ಆಫ್ ದಿಸ್ ಪೀರಿಯಡ್ ವಾಸ್ ಪ್ರೈಮರಿಲಿ ಓರಲ್. ನೆನ್ಪಿಟ್ಕೊಳ್ಳಿ, ಇದು ಓರಲ್ ಇತ್ತು. ರಿಟನ್, ಅರ್ಥ ಐತರಿ? ರಿಟರ್ನ್ ಡಾಕ್ಯುಮೆಂಟ್ ಅಂತ ಒಂದು ಬರುತ್ತೆ, ಒಂದು ನಾನ್ ರಿಟರ್ನ್ ಬರುತ್ತೆ. ಹಂಗೆ ಇಲ್ಲೂ ಕೂಡ ಓರಲ್ ಆಗಿತ್ತು. ಪೋಯಮ್ಸ್ ಲೈಕ್ ದ ಇಲಿಯಡ್ ಅಂಡ್ ದ ಒಡಿಸ್ಸಿ ವರ್ ಪಾಸ್ಡ್ ಡೌನ್ ಥ್ರೂ ಜನರೇಷನ್ ಬೈ ವರ್ಡ್ ಆಫ್ ಮೌತ್ ಬಿಫೋರ್ ಬೀಯಿಂಗ್ ರಿಟರ್ನ್ ಡೌನ್. ಇವುಗಳನ್ನ ಬರೆಯೋಕ್ಕಿಂತ ಮುಂಚೆ ಇವುಗಳನ್ನ ದೇ ವರ್ ಪಾಸ್ ಡೌನ್ ಥ್ರೂ ಜನರೇಷನ್ ಟು ಜನರೇಷನ್ ಆರ್ ಜನರೇಷನ್ ಬೈ ವರ್ಡ್ ಆಫ್ ಮೌತ್, ಅಂದ್ರೆ ಮಾತಿನ ಮುಖಾಂತರ. ಹೆಂಗೆ ದ ಋಗ್ವೇದಾಸ್ಗಳಂತೀವಿ ನಮ್ಮ ಅದಾವಲ್ಲ, ಅವ ಥರ. ಓಕೆ, ನೆಕ್ಸ್ಟು. ಹಂಗಾರೆ ದ ಫಸ್ಟ್ ಕೀ ಫೀಚರ್ ಆಫ್ ದ ಹ್ಯೂಮರಿಕ್ ಪೀರಿಯಡ್ ಇಸ್ ದ ರಿಟರ್ನ್ ಡಾಕ್ಯುಮೆಂಟ್ಸ್ the works whichever we used to say the Iliad and the Odysseus were what? They are the oral poems. ನೆನ್ಪಿಟ್ಕೊಂಬಿಡಿ, ಇದು ಬರಬಹುದು ಎಕ್ಸಾಮ್ಗೆ. ನೆಕ್ಸ್ಟ್, ಹೀರೋಯಿಕ್ ಕೋಡ್. ಅಲ್ಲಿ ಒಬ್ಬ ಹೀರೋನ ವ್ಯಕ್ತಪಡಿಸುವಂತಹದಿತ್ತು. ಹಾಗಾದ್ರೆ ಏನು, ಹೇಗೆ? The central theme of this period is the heroic code, which emphasizes the values such as honor, bravery, glory in battle and loyalty. ನೋಡಿ, ಇವೆಲ್ಲ ಫೀಚರ್ಸ್ ಅದಾವ, ಕೀ ಫೀಚರ್ಸ್ ಅದಾವ. ಇವುಗಳನ್ನು ನೆನಪಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಪಡಿ. ವಿಚ್ ಆರ್ ದ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಆಫ್ ಯುವರ್ MCQ ಕ್ವಶನ್ಸ್. ಇಲ್ಲಿ ಆನರ್ ಇತ್ತು, ಬ್ರೇವರಿ ಇತ್ತು, ಗ್ಲೋರಿ ಇತ್ತು. ಎಲ್ಲಿ? ಬ್ಯಾಟಲ್ ಒಳಗಡೆ. ಅದಷ್ಟೇ ಅಲ್ಲದೆ ಲಾಯಾಲ್ಟಿ. ಆ್ಯಂಡ್ ಹೀರೋಸ್ ಲೈಕ್ ಎಚ್ಲೆಸ್, ಹೆಕ್ಟರ್, ಒಡಿಸಸ್ ಎಕ್ಸಾಂಪ್ಲಿಫಿ ದೀಸ್ ಐಡಿಯಲ್ಸ್. ಇವರೆಲ್ಲ ಯಾರದಪ್ಪ ಅಂತಂದ್ರೆ ಇವೆಲ್ಲ ಎಕ್ಸಾಂಪಲ್ ಅದಾವ, ಇವೆಲ್ಲ ಹೀರೋಗಳು. ಅರ್ಥ ಆಯ್ತರಿ? ಎಸ್, ಬನ್ನಿ. ಇಲ್ಲಿ ತನಕ ನಾನು 2 ಕೀ ಫೀಚರ್ಸ್ಗಳನ್ನ ಹೇಳ್ಕೊಟ್ಟಿದ್ದೀನಿ. ದ ಫಸ್ಟ್ ಒನ್ ಇಸ್ ಓರಲ್ ಟ್ರೆಡಿಷನ್, ದ ಸೆಕೆಂಡ್ ಒನ್ ಇಸ್ ಹೀರೋಯಿಕ್ ಕೋಡ್. ಇವೆರಡೂ ಯಾರು ತಿಳಿದಿದೆ? ಎಸ್, ಅದು ತಂದ್ಕೊಡಿ. ಮುಂದಿನ ಫೀಚರನ್ನು ನಾವು ಹೋಗೋಣ. ಎಸ್, ಇನ್ನೊಂದು 3 ಫೀಚರ್ಸ್ ಅದಾವ. ಅದಾದ್ಮೇಲೆ ಕ್ವಶನ್ಸ್ಗಳು ಬರ್ತಾವೆ. ಅರ್ಥ ಆಯ್ತಾನೆ? ನೋಡೋಣ, 2 ಜನ ಆನ್ಸರ್ ಕೊಡಲಿಕ್ಕೆ ರೆಡಿ ಇದ್ದೇನೆ. ಥ್ಯಾಂಕ್ ಯು ನಾಗರತ್ನ, ಆರತಿ, ಚೈತ್ರ, ಶ್ರುತಿರಾಜ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹಂಸವೇಣಿ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬನ್ನಿ. ನೆಕ್ಸ್ಟ್, ದೇರ್ ಈಸ್ ಸಮ್ ರಿಲೇಷನ್ ಬಿಟ್ವೀನ್ ದ ಮೈಥಾಲಜಿ ಆಫ್ ದಿಸ್ ಗ್ರೀಕ್. ನೋಡಿ, ದ ಪೀರಿಯಡ್ ಇಸ್ ಸ್ಟೆಪ್ಡ್ ಇನ್ ಗ್ರೀಕ್ ಮೈಥಾಲಜಿ.
ಇದು ಗ್ರೀಕ್ ಮೈಥಾಲಜಿದ ಒಳಗಡೆ ಒಂದು ಬರುವಂತಹದ್ದಾಗಿದೆ. ವಿತ್ ಗಾಡ್ಸ್ ಅಂಡ್ ಗಾಡಸಸ್, ನೋಡಿ, ಗಾಡ್ಸ್ ಅಂಡ್ ಗಾಡಸಸ್ ಪ್ಲೇಯಿಂಗ್ ಆಕ್ಟಿವ್ ರೋಲ್ಸ್ ಇನ್ ಹ್ಯೂಮನ್ ಅಫೇರ್ಸ್. ಮಾನವನ ಈ ಪ್ರತಿಯೊಂದು ಕಾರ್ಯಗಳಲ್ಲಿ ಇಲ್ಲಿ ಗಾಡಸಸ್ಗಳ ಒಂದು ಪ್ರಭಾವ ಇರ್ತಾ ಇತ್ತು. ಅದಕ್ಕೆ ಇಲ್ಲಿ ಮೈಥಾಲಜಿಯನ್ನು ಕೂಡ ತಗೊಂಡ್ಬಂದಿದ್ದಾರೆ. ದ ಇಂಟ್ರಾಕ್ಷನ್ ಬಿಟ್ವೀನ್ ದ ಡಿವೈನ್ ಅಂಡ್ ಮಾರ್ಟಲ್ ವರ್ಲ್ಡ್ಸ್ ಇಸ್ ಎ ಕೀ ಎಲಿಮೆಂಟ್ ಆಫ್ ದ ನ್ಯಾರೇಟಿವ್. ನೋಡಪ್ಪ, ಯಾರ್ಯಾರು ನ್ಯಾರೇಟಿವ್ ಇದ್ದಾರೆ ಅಂದ್ರೆ ಹೇಳೋವರು ಅಥವಾ ಬರೆಯೋರು ಅಥವಾ ಒಬ್ಬ ರೈಟರ್ ಇದನ್ನಲ್ಲ, ಆತನಿಗೆ ದ ಡಿವೈನ್ ಅಂಡ್ ಮಾರ್ಟಲ್ ವರ್ಲ್ಡ್ಸ್, ನೋಡಪ್ಪ, ಡಿವೈನ್ ಅಂಡ್ ಮಾರ್ಟಲ್, ಸಾವು, ಸತ್ಯ, ಅಜರಾಮವಾಗಿರುವಂತಹದ್ದು, ದೇವರು, ಇವೆಲ್ಲ ಕೀ ಎಲಿಮೆಂಟ್ಸ್ ಆಗಿದ್ದು ಪ್ರತಿಯೊಬ್ಬ ನೆರೇಟಿವ್ಗೆ ಈ ಒಂದು ಹೀರೋಯಿಕ್ ಪೀರಿಯಡ್ನಲ್ಲಿ. ಅರ್ಥ ಆಯ್ತಾ ರೀ? 1200 to 800 BCE, ಬಿಫೋರ್ ಕಾಮನ್ ಎರಾ. ನೆಕ್ಸ್ಟ್, ದ ನೆಕ್ಸ್ಟ್ ಕೀ ಫೀಚರ್ ಆಫ್ ದಿಸ್ ಹೀರೋಯಿಕ್ ಪೀರಿಯಡ್ ಈಸ್ ಎಪಿಕ್ ಪೊಯಿಟ್ರಿ. ಇವೆಲ್ಲ ಮಹಾನ್ ಗ್ರಂಥಗಳಾಗಿದ್ದು, ದೊಡ್ಡದಾಗಿದ್ದು, ಸಣ್ಣ ಇರಲಿಲ್ಲ. ಸಾನೆಟ್, ಲಿರಿಕ್, ಓಡು, ಎಲಿಗಿ ಈ ತರ. The major literary forms of this period is the epic poem, characterized by lengthy narratives that recount the deeds of heroic figures. ಅವರ ಕೆಲಸಗಳ, ಡೀಡ್ ಅಂತಂದ್ರೆ ಕೆಲಸ ಅಂತ ಅರ್ಥ ಆಗುತ್ತೆ. The Iliad focuses on a brief episode in the Trojan War. ನೋಡಿ, ಟ್ರೋಜನ್ ವಾರ್ ಎಲ್ಲಿ ಬರುತ್ತೆ? ಇಲಿಯಡ್ ನಲ್ಲಿ ಬರುತ್ತೆ. While the Odyssey recounts the long journey of Odysseus returning home after the war. ನೋಡಪ್ಪ, ಇಲಿಯಡ್ ಏನ್ ಮಾಡ್ತದ? ಆ ಟ್ರೋಜನ್ ವಾರ್ ಬಗ್ಗೆ ಹೇಳ್ಕೊಡ್ತದ. ಅದೇ ಟ್ರೋಜನ್ ವಾರ್ ಮುಗಿದ ತಕ್ಷಣ ಹೊಳ್ಳಿ ಬರುವಾಗ ಏನೇನಾಗತ್ತ ಅನ್ನೋದ್ರ ಬಗ್ಗೆ ಒಡಿಸಸ್ ದ ರಿಟರ್ನಿಂಗ್ ನಲ್ಲಿ ಬರುತ್ತ. ದ ಜರ್ನಿ ಆಫ್ ಒಡಿಸಸ್ ರಿಟರ್ನಿಂಗ್ ಹೋಮ್ ಆಫ್ಟರ್ ದ ವಾರ್ ಬಗ್ಗೆ ಇರುತ್ತದ. ತಿಳಿತರಿ? ಸೊ ಈ ತರ ನಾವು ಎಪಿಕ್ ಪೊಯಿಟ್ರಿಯನ್ನು ಕೂಡ ನೋಡ್ಕೋತೀವಿ ಈ ಹೀರೋಯಿಕ್ ಪೀರಿಯಡ್ ನಲ್ಲಿ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆದಂತದ್ದು ಏನಪ್ಪಾ ಅಂದ್ರೆ ಸೋಷಿಯಲ್ ರಿಫ್ಲೆಕ್ಷನ್. ಸಮಾಜ, ಜನರ ಒಳಿತು, ಈ ತರದ ಕೆಲವು ವ್ಯಾಲ್ಯೂಸ್ಗಳು, ರಾಜ ಯಾವ ತರ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೋಬಹುದು. ದ ಎಪಿಕ್ ರಿಫ್ಲೆಕ್ಟ್ ದ ವ್ಯಾಲ್ಯೂಸ್ ಅಂಡ್ ಸೋಷಿಯಲ್, ನೋಡಿ, ವ್ಯಾಲ್ಯೂಸ್ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್ ಆಫ್ ದ ಟೈಮ್, ಇನ್ಕ್ಲೂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಕಿನ್ಶಿಪ್, ದ ವಾರಿಯರ್ ಅರಿಸ್ಟೋಕ್ರಸಿ ಅಂಡ್ ದ ರೋಲ್ ಆಫ್ ವುಮನ್ ಬಗ್ಗೆ, ಅಲ್ಲಿರುವಂತಹ ಪ್ರೀಸ್ಟ್ಗಳ ಬಗ್ಗೆ, ಅಲ್ಲಿರುವಂತಹ ಶ್ರೀಮಂತ ವರ್ಗದ ಬಗ್ಗೆ, ಒಟ್ಟಾರೆ ಸಮಾಜದ ವ್ಯಾಲ್ಯೂಸ್ಗಳನ್ನ ತಗೊಂಡ್ಬರುವಂತ ಒಂದು ಸೋಷಿಯಲ್ ರಿಫ್ಲೆಕ್ಷನ್ ಕೂಡ ಇಲ್ಲಿ ಕೀ ಫೀಚರ್ ಆಗಿತ್ತು ಯಾವುದೇ ತರದ ಒಂದು ನೆರೇಟಿವ್ಸ್ ಮಾಡಬೇಕಾದಾಗ. While the stories are set in an idealized past and they also provide insight into the society of the period in which they were composed. ಒಟ್ಟಾರೆ ಇಲ್ಲಿ ಏನೇ ಕಂಪೋಸ್, ನೋಡಿ, ಒಟ್ಟಾರೆ ನಾವು ಏನ್ ಕಲಿತಾ ಇದ್ದೀವಿ ನೋಡಿ, ನಿಮ್ಗೆಲ್ಲರಿಗೂ ಕಾಲೇಜ್ ಡೇಸ್ ನಲ್ಲಿ ಹಿಸ್ಟ್ರಿ ಆಫ್ ಲಿಟ್ರೇಚರ್ ಓದುವಾಗ ಬೋರ್ ಆಗಿತ್ತು. ಹಾಗಾದ್ರೆ ಇವತ್ತು ನಾನು ಇಲ್ಲಿ ಮಟ್ಟ 5 ಫೀಚರ್ಸ್ ಗಳನ್ನ ಹೀರೋಯಿಕ್ ಪೀರಿಯಡ್ ನಲ್ಲಿ ಹೇಳಿದುಕೊಳ್ಳೆ ನಿಮ್ಗೆ ಅರ್ಥ ಆಯ್ತು. ಏನಂತ? ಒಂದು, ಡೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿಕ್ ಪ್ರಯತ್ನ ಪಡಬೇಕು. ಎರಡನೇದ್ದು, ಅಲ್ಲಿರುವಂತಹ ಫೀಚರ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿಕ್ ಪ್ರಯತ್ನ ಪಡಬೇಕು. ಆ ಫೀಚರ್ಸ್ ಗಳನ್ನ ಬರುವುದರಿಂದ ಅಲ್ಲಿ ಉತ್ಪತ್ತಿ ಆದಂತಹ ಅಥವಾ ಉದ್ಭವ ಆದಂತಹ ಒಬ್ಬ ರೈಟರ್ ಯಾರು ಇರ್ತಾನೆ ಅವನ ಹೆಸರು ನೆನಪಿಟ್ಕೋಬೇಕು. ಆತ ಬರೆದಿರುವಂತ ವರ್ಕ್ಸ್ ಗಳನ್ನ ನೆನಪಿಟ್ಕೋಬೇಕು. ಆ ವರ್ಕ್ಸ್ ನಲ್ಲಿ ಇರುವಂತ ಪ್ರಾಮಿನೆಂಟ್ ಫೀಚರ್ಸ್ ಅಥವಾ ಪ್ರಾಮಿನೆಂಟ್ ಸ್ಟೋರಿ ಏನದಲ್ಲ ಅದನ್ನೊಂದು ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರೆ ಮುಗಿದು ಹೋಯ್ತಿದ್ದು ಇವು ಲೆಕ್ಚರ್ ಆದಂಗೆ. ಅರ್ಥ ಆಯ್ತಾರಿ? ಸೊ ಹೀಗೆ ದ ಹೀರೋಯಿಕ್ ಪೀರಿಯಡ್ ಲೇಡ್ ದ ಫೌಂಡೇಶನ್ ಆಫ್ ದ ಲೇಟರ್ ಗ್ರೀಕ್ ಲಿಟ್ರೇಚರ್. ಒಟ್ಟಾರೆ ಗ್ರೀಕ್ ಲಿಟ್ರೇಚರ್ ದ ಮುಂದಿನ ಭಾಗ. ಯಾಕೆ? ದಿಸ್ ಇಸ್ ದ ಅರ್ಲಿ ಪೀರಿಯಡ್ ಆಫ್ ದ ಕ್ಲಾಸಿಕಲ್ ಪೀರಿಯಡ್. ಇದು ಲೇಡ್ ಫೌಂಡೇಶನ್ ಆಗುತ್ತಾ ಅಂಡ್ ಕಲ್ಚರ್. ಒಟ್ಟಾರೆ ಗ್ರೀಕ್ ಲಿಟ್ರೇಚರ್ಗ ಅಥವಾ ಕಲ್ಚರ್ ದ ಫೌಂಡೇಶನ್ಗೆ ಯಾವ ಪೀರಿಯಡ್ ಹೆಲ್ಪ್ ಆಗುತ್ತೆ? ದ ಕ್ಲಾಸಿಕಲ್ ಪೀರಿಯಡ್ ಒಳಗಡೆ ಹುಮರಿಕ್ ಪೀರಿಯಡ್ ಆರ್ ಹೀರೋಯಿಕ್ ಪೀರಿಯಡ್ 1200 to 800 BCE, ಬಿಫೋರ್ ಕ್ರೈಸ್ಟ್ ಎರಾ or before common era. Next, the epics have had lasting impact on Western literature and are still studied and revered and today for their exploration of universal themes such as heroism, fate and the human condition. ನೋಡ್ಪಾ, ಮಾನವನ ಹಣೆ ಬರ, ಮಾನವನ ಒಂದು ಸ್ಥಿತಿ ಅಥವಾ ಆತನಲ್ಲಿರುವಂತ ಶೂರತೆ ಬಗ್ಗೆ ಏನು ಅವರು ಬರ್ದಿದ್ರೋ
ಇವತ್ತಿಗಾದರೂ ವೆಸ್ಟರ್ನ್ ಕಲ್ಚರ್ ಅಂದ್ರೆ ಏನು, ಈ ಒಂದು ಇಂಗ್ಲಿಷ್ ಲಿಟ್ರೇಚರ್ ಬಂದ ಕೂಡಲೇ ಇನ್ನೂ ತನಕ ಆ ಗ್ರೀಕ್ ಮೈಥಾಲಜಿಗಳನ್ನು, ಆ ಗ್ರೀಕ್ ಲಿಟ್ರೇಚರ್ದ ಫೌಂಡೇಶನ್ ಆದಂಥ ಹೀರೋಯಿಕ್ ಪೀರಿಯಡನ್ನು ನಾವು ಇನ್ನೂ ತನಕ ತಿಳ್ಕೋಬೇಕಾಗಿದೆ, ಇನ್ನೂ ತನಕ ಓದ್ತಾ ಇದ್ದೀವಿ. ಯಾಕಂತಂದರೆ ಇವರು ಹ್ಯೂಮನ್ ಕಂಡೀಷನ್, ಹೀರೋಯಿಸಮ್ ಆ್ಯಂಡ್ ಫೇಟ್ ಬಗ್ಗೆ ಬರೆದಿದ್ರು. ಇವು ಮೂರು ಏನದಪ್ಪ ಅಂತಂದರೆ ಬ್ಯಾಕ್ ಬೋನ್ ಆಫ್ ಫ್ಯೂಚರ್ ಅದಾವ. ಅದಕ್ಕೆ ಇವತ್ತು ಈ ಫ್ಯೂಚರ್ ಅನ್ನೋದು ಎಲ್ಲಿಗೆ ಹೋಗ್ತದೋ ಹೋಗಲಿದು, ಈ ಭೂಮಿ ಹಾಳಾಗೋ ತನಕ ಎಲ್ಲಿ ಹೋಗುತ್ತೋ ಹೋಗಲಿ, ಬಟ್ ಹೋಗೋ ತನಕನೂ ನಾವು ತಿಳ್ಕೊಬೇಕಾಗ್ತದಂದ್ರೆ ಗ್ರೀಕ್ ಮೈಥಾಲಜಿಗಳನ್ನು ತಗೊಂಡೇ ಹೋಗ್ಬೇಕು. ಸೊ ದ್ಯಾಟ್ಸ್ ವೈ ದಿಸ್ ಹೀರೋಯಿಕ್ ಪೀರಿಯಡ್ 1200 to 800 BCE is going to be considered the foundation of Greek literature and culture, as well as the Western literature, which we used to say the future of literature, that is English literature. ವಿದ್ಯಾರ್ಥಿಗಳು ಅರ್ಥ ಆಯ್ತಾರೆ? ಸೊ ಅದಕ್ಕೆ ನಾನೇನು ಮಾಡಿದೆ, ನಿಮಗೆ ಕ್ಲಾಸಿಕಲ್ ಪೀರಿಯಡ್ದಿಂದನ ತೊಗೊಂಬರ್ಲಿಕ್ಕೆ ಪ್ರಯತ್ನ ಪಟ್ಟೆ. ಹಾಗಾದರೆ ಇಲ್ಲಿ ತನಕ ನಾನು ಹೇಳ್ಕೊಟ್ಟಿರುವಂತಹ ಪ್ರತಿಯೊಂದು ಒಂದು ಟಾಪಿಕ್ದ ಮೇಲೆ ಈಗ ಸದ್ಯ ನಾನು ಏನು ಹೇಳಿದೆ, ಕೀ ಫೀಚರ್ಸ್ಗಳನ್ನ ಹೇಳಿದೆ, ಕ್ಲಾಸಿಕಲ್ ಪೀರಿಯಡ್ ಬಗ್ಗೆ ಹೇಳಿದೆ, ಪೀರಿಯಡ್ದಲ್ಲಿ ಡೇಟ್ಸ್ಗಳು ಬಂದು, ಕೆಲವು ಇಲಿಯಡ್ ಒಡಿಸಸ್ ಬಗ್ಗೆ ಹೇಳ್ಕೊಟ್ಟೆ, ಅವು ಎಂಥ ವಿಧಾನ ಕೊಟ್ಟೆ, ಅದ್ರ ಮೇಲೆ ಕೆಲವು ಕ್ವಶನ್ಸ್ಗಳನ್ನ ಕೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಕ್ವಶನ್ಸ್ಗಳ ಮೇಲೆ ನಿಮಗೆ 15 ಸೆಕೆಂಡ್ಸದು ಎಸ್ ಡೆಫಿನೆಟ್ಲಿ ರೇಖಾಶ್ರೀ, ಎಸ್ ಎಕ್ಸಾಕ್ಟ್ಲಿ, ವೆರಿ ಗುಡ್. ತಿಳಿತರಿ? ಎಸ್, PU ಲೆಕ್ಚರ್ ಕ್ಲಾಸ್ ಇದು PU ಲೆಕ್ಚರ್ ಕ್ಲಾಸ್ ಆಗಿದೆ. ಎಲ್ಲರಿಗೂ ಸ್ವಾಗತ. ಅರ್ಥ ಆಯ್ತರಿ? ಹಾಗಾದ್ರೆ ಪ್ರತಿಯೊಂದು ಕ್ವಶನ್ ಮೇಲೆ ನಾನು ನಿಮ್ಗೀಗ 15 ಸೆಕೆಂಡ್ದ ಒಂದು ಪೋಲ್ ಅನ್ನ ಕೊಡ್ತೀನಿ, ಪ್ರತಿಯೊಬ್ಬರು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಅರ್ಥ ಆಯ್ತರಿ? ಎಸ್. ಕ್ವಶನ್ ಅನ್ನ ಸರಿಯಾಗಿ ಓದಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. The Homeric period is primarily associated with the which type of literary form? Yes, ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಅನ್ನ ಯೂಸ್ ಮಾಡಿ. ದಯವಿಟ್ಟು ಎಲ್ಲರೂ ಪೋಲ್ ಅನ್ನ ಯೂಸ್ ಮಾಡಿ, ಪೋಲ್ ಅನ್ನ ಬಿಟ್ಟು ಎಸ್ ಪೋಲ್ ಅನ್ನ ಯೂಸ್ ಮಾಡಿ. ವೆರಿ ಗುಡ್, ವೆರಿ ಗುಡ್. The Homeric period is not primarily associated with the type of literary form tragedy ಅಲ್ಲ, ಕಾಮಿಡಿ ಅಲ್ಲ, ಲಿರಿಕ್ ಪೊಯಿಟ್ರಿ ಅಲ್ಲ, ಎಪಿಕ್ ಪೊಯಿಟ್ರಿ ಅಲ್ಲ, ನೆನಪಿಟ್ಕೊಳ್ಳಿ. ಓಕೆ, ಎಸ್. ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡಿಕೊಳ್ಳೋಣ. ಸ್ಪೀಡ್ ಹೋಗ್ತಾ ಇರ್ತೀನಿ, ನೆನಪಿಟ್ಕೊಳ್ಳಿ, ಸ್ಪೀಡ್ ಹೋಗ್ತಿರ್ತೇನೆ. ವೆರಿ ಗುಡ್, ವೆರಿ ಗುಡ್ ಗೈಸ್. ನೆಕ್ಸ್ಟ್ ಕ್ವಶನ್. ನಾನು ಪೋಲ್ ಕೊಡೋದ್ರೊಳಗಡೆ ನೀವು ಓದ್ಕೋಬೇಕು. ಅರ್ಥ ಆಯ್ತಾ? ವಿಚ್ 2 ಮೇಜರ್ ಎಪಿಕ್ಸ್ ಆರ್ ಅಟ್ರಿಬ್ಯೂಟೆಡ್ ಟು ಹೋಮರ್? ಹೋಮರ್ ಅನ್ನ ನಾವೇನಾದ್ರು ಹೊಗಳಬೇಕಾದ್ರೆ ಅಥವಾ ಆತನನ್ನ ಗೌರವಿಸಬೇಕಾದ್ರೆ ಕೆಳಗಿನ ಯಾವ ಕೃತಿಗಳು ಅಥವಾ ಯಾವ 2 ಎಪಿಕ್ಸ್ಗಳು ಕಾರಣವಾಗಿದ್ದಾವೆ? ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್. ತುಂಬಾ ಸಿಂಪಲ್ ಕ್ವಶನ್. ನಾನೀಗ ಸದ್ಯಕ್ಕೆ ಕೇಳ್ತಾ ಇರುವಂತ ಪ್ರತಿಯೊಂದು ಪ್ರಶ್ನೆಗಳು ನೆಟ್ ಎಕ್ಸಾಮ್ ನಲ್ಲಿ ಬಂದಿರೋದು. ನೆಟ್ ಎಕ್ಸಾಮ್ ದಲ್ಲಿ ಬಂದಿರುವಂತ ಪ್ರಶ್ನೆಗಳು ಇವಾಗಿವೆ. ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಎಕ್ಸಲೆಂಟ್. ಪ್ರತಿಯೊಬ್ಬರು ಸರಿಯಾದ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ಸರಿಯಾದ ಆನ್ಸರ್ ಇಲಿಯಡ್, ದ ಇಲಿಯಡ್ ಅಂಡ್ ದ ಒಡಿಸೆ. ಇರ್ತಾರೆ? ಎಸ್. ಬನ್ನಿ ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. ಎಸ್, ವೆರಿ ಗುಡ್. The heroic period is typically dated to which centuries? ಯಾವ ಸೆಂಚುರೀಸ್ಗೆ ಸಂಬಂಧ ಬರುತ್ತೆ ಹೀರೋಯಿಕ್ ಪೀರಿಯಡ್? ಎಸ್, ಪೋಲ್ ಬರ್ತಾ ಇದೆ ನೋಡಿ. ನಾನು ಈ ಕ್ವಶನ್ಗೆ ಸಮಯ ಬಹಳ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಸ್, ವೆರಿ ಗುಡ್, ವೆರಿ ಗುಡ್ ಗೈಸ್, ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. 12th to 8th century BCE, 1200 to 800 BCE ಗೆ ಸಂಬಂಧ ಬರ್ತದ ಹೀರೋಯಿಕ್ ಪೀರಿಯಡ್.
ಆರ್ ಹೋಮರಿಕ್ ಪೀರಿಯಡ್. ಓಕೆ, ಎಸ್. ಬನ್ನಿ ಮುಂದಿನ ಪ್ರಶ್ನೆ. ಈಗ ನಿಮಗೆ ಏನು ಅನ್ಸುತ್ತೆ ಗೊತ್ತಾ? ಇದೇನ್ರಿ ಸರಿ ಭಾಳ ಈಸಿ ಐತ್ಲ ಅಂತ ಅನ್ಸುತ್ತೆ. ಅರ್ಥ ಐತರಿ? ಹಂಗೆ ಜೀವನದಲ್ಲಿ ಏನೇ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದು ನಮಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತಾ, ತಿಳ್ಕೊಂಡ್ಮೇಲೆ ಇಷ್ಟನಾ ಅಂತ ಅನ್ಸುತ್ತ ಅದು. ಎಸ್, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಅ ಸೆಂಟ್ರಲ್ ಥೀಮ್ ಆಫ್ ಹ್ಯೂಮರಿಕ್ ಎಪಿಕ್ಸ್? ಪೋಲ್ ಬಂದಿದೆ ನೋಡಿ. ಡೆಮೋಕ್ರಸಿ, ಹೀರೋಯಿಕ್ ಕೋಡ್, ಫಿಲಾಸಫಿಕಲ್ ಎಂಕ್ವೈರಿ ಆರ್ ಸಟೈರ್? ಬಹಳ ಸಿಂಪಲ್ ಕ್ವಶನ್. ಇಷ್ಟು ಈಜಿ ಕ್ವಶನ್ ನೆಟ್ ಎಕ್ಸಾಮ್ನಾಗ ಬಂದಾವ ಅಂತಂದ್ರ ನಂಬಲಿಕ್ಕೆ ಆಗೋದಿಲ್ಲ. ತಿಳಿತರಿ? ಸೊ ಹೀರೋಯಿಕ್ ಕೋಡ್ ಈ ಫೀಚರ್ಸ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್. ಎಸ್, ನೋಡಿ, ನಾನು ನಿಮಗೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಈಗಾಗಲೇ ಗೊತ್ತು. ತಿಳಿತರಿ? ಸೊ ಪೇಡ್ ಕ್ಲಾಸ್ ಇದೇನೊಂದು ನಾವು ಮಾಡ್ತಾ ಇದ್ದೀನಿ, ಇದೊಂದು ಅಡ್ವಾನ್ಸ್ ಕೋರ್ಸ್ ಇದೆ. ಇದು ತಿಳಿತರಿ? ಪ್ಯೂ ಲೆಕ್ಚರ್ಗೋಸ್ಕರ ಇಲ್ಲಿ ಕಾಣ್ತಾ ಇದೆ ನೋಡಿ, ಅಡ್ವಾನ್ಸ್ ಕೋರ್ಸ್ ಫಾರ್ ಪೇಪರ್ 2. ಇಲ್ಲಿ ಲಿಟ್ರೇಚರ್, ಅಡ್ವಾನ್ಸ್ ಗ್ರಾಮರ್ ಅಂಡ್ ಫಂಕ್ಷನ್ ಇಂಗ್ಲಿಷ್ ಎರಡೂ ಹೇಳ್ಕೊಡ್ಲಾಗತ್ತಾ. ಪೇಪರ್ 1 ಅಲ್ಲಿ ಕೆಲವು ಸರ್ವಿಸ್ಗಳು ಫ್ರೀ ಇರ್ತಾವ. ತಿಳಿತರಿ? ಸೊ 18,000 ರೂಪಾಯಿ ಫೀಸ್ ಅದ, ಎಕ್ಸಾಮ್ವರೆಗೆ ವ್ಯಾಲಿಡಿಟಿ. ನೀವೇನಾದರೂ ಈಗ 200ಕ್ಕಿಂತ ಮುಂಚೆನೆ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗೋಕ್ಕಿಂತ ಮುಂಚೆನೆ ತಗೊಂಡ್ರೆ ಓನ್ಲಿ 8,999, ಅಂದರೆ 50% ಡಿಸ್ಕೌಂಟ್ ಇರುತ್ತೆ. ಆಫ್ಟರ್ ನೋಟಿಫಿಕೇಶನ್ ಆದಮೇಲೆ ಫೀಸ್ 12,999 ರೂಪೀಸ್ ಆಗುತ್ತೆ. ನೆನ್ಪಿಟ್ಕೊಂಬೇಡಿ. ಅರ್ಥ ಆಯ್ತಾ ರೀ? ಎಸ್. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ನಂಗೆ ಕಾಲ್ ಮಾಡ್ಬೋದು. ಎಸ್, ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಎಸ್, ದ ಇಲಿಯಡ್ ಈಸ್ primarily concerned with which historical event? Very good. ತುಂಬಾ ಸಿಂಪಲ್. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಕ್ವಶನ್ ಓದೋ ಅವಶ್ಯಕತೆನೇ ಇಲ್ಲ, ಹಂಗ ನಿಮ್ಗೀಗ ಬಯಕೆ ಆಗ್ತಿರ್ತದೆ ಆನ್ಸರ್ ಕೊಡ್ಲಿಕ್ಕೆ. ಎಸ್, ವೆರಿ ಗುಡ್, ಎಕ್ಸಲೆಂಟ್. ಸೊ ಟ್ರೋಜನ್ ವಾರ್ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡೋದ್ನಾಗ ಬಂದಿತ್ತು. ತಿಳಿತರಿ? ಎಸ್, ಟ್ರೋಜನ್ ವಾರ್ ಆನ್ಸರ್ ಕರೆಕ್ಟ್. ಎಸ್, ಬನ್ನಿ ಮುಂದಿನ ಕ್ವಶನ್. ಹೂ ಈಸ್ ದ ಹೀರೋ ಆಫ್ ದ ಒಡಿಸ್ಸೆ? ಒಡಿಸ್ಸೆ ಎಂಬ ಓರಲ್ ಪೋಯಮ್ದ ಹೀರೋ ಯಾರು? ಎಸ್, ತುಂಬಾ ಸಿಂಪಲ್. ಪೋಲ್ ಬರ್ತಾ ಇದೆ, ಪೋಲ್ ಅನ್ನ ಯೂಸ್ ಮಾಡಿ. Yes, very good guys, very good. So the right answer for this question is, the students, Odysseus. Return ಬಗ್ಗೆ, return after the war, Trojan, the Odyssey tells about the hero Odysseus. ಅರ್ಥ ಆಯ್ತಾ ರೀ? ನೆಕ್ಸ್ಟ್, ಸಿ ಇಸ್ ದ ರೈಟ್ ಆನ್ಸರ್ ಆಗಲೇ ಪ್ರಶ್ನೆಗೆ. ಮುಂದಿನ ಪ್ರಶ್ನೆ ಸ್ವಲ್ಪ ದೊಡ್ಡದಿದೆ, ಕರೆಕ್ಟ್ ಓದಿ. ಏನಿದೆ ನೋಡಿ ಪ್ರಶ್ನೆ. ಮೊದಲು, ಇನ್ ದ ಹ್ಯೂಮರಿಕ್ ಪೀರಿಯಡ್ ಆರ್ ಹೀರೋಯಿಕ್ ಪೀರಿಯಡ್, ವಾಟ್ ರೋಲ್ ಡಿಡ್ ದ ಗಾಡ್ಸ್ ಪ್ಲೇ ಇನ್ ಹ್ಯೂಮನ್ ಅಫೇರ್? ನನ್, ದೇ ವರ್ ಡಿಸ್ಟಂಟ್ ಅಂಡ್ uninvolved. They intervened actively in the lives of mortals. They only observed without intervening. They were only symbolic and had no real impact. ನಾನು ಮೀನಿಂಗ್ ಹೇಳಲ್ಲ, ಆಪ್ಷನ್ಸ್ದು. ಇದು ಆಪ್ಷನ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಮ್ಮ ಆ್ಯಪದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಎಸ್, ಕ್ಲಾಸಿಗೆ ಜಾಯ್ನ್ ಆಗೋರು ಕಾಲ್ ಮಾಡಿ, ಅಲ್ಲಿ ನಂಬರ್ ನಿಮಗೆ ಕಾಣ್ತಾ ಇದೆ. ಎಸ್, ಸೊ ವೆರಿ ಸಿಂಪಲ್. ದೇ ಇಂಟರ್ವೆನ್ಡ್ ಆಕ್ಟಿವ್ಲಿ ಇನ್ ದ ಲೈವ್ಸ್ ಆಫ್ ಮಾರ್ಟಲ್ಸ್.
ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡುವಾಗ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಯ್ತಾ ರೀ? ಮುಂದಿನ ಪ್ರಶ್ನೆ, ಯಾಕೆ ಏನು ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಮತ್ತೆ ಪದೇ 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 ಅದನ್ನೇ ಹೇಳ್ಕೊತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ ರೀ? ಯಾರು ಕಾನ್ಸಂಟ್ರೇಟ್ ಕೊಟ್ಟು ಕೇಳಿಲ್ವೋ ಅವ್ರಿಗೆ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ದ ಹ್ಯೂಮರಿಕ್ ಪೀರಿಯಡ್ ವಾಟ್ ರೋಲ್ ಡಿಡ್ ದ ಗಾಡ್ಸ್ ಪ್ಲೇ ಇನ್ ಹ್ಯೂಮನ್ ಅಫೇರ್ಸ್? ಐಮ್ ಸಾರಿ, ಇದೇಗಂದ ಕ್ವಶನ್ ಇದೆ. ಮುಂದಿನ ಪ್ರಶ್ನೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ, which of the following is the characteristic of the oral tradition in the Homeric epics? ಸ್ವಲ್ಪ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು. ಎಸ್, ಪೋಲ್ ಬರ್ತಾ ಇದೆ ನೋಡಿ, ಬಟ್ ಗೆಸ್ ಮಾಡ್ಬೋದು ನೀವು. Yes, very good guys, very good, excellent. ನೋಡಿ ಏನಂದಿದ್ದಾನೆ, ಹ್ಯೂಮರಿಕ್ ಎಫಿಕ್ಸ್ ನಲ್ಲಿ the following is the characteristics of the oral tradition in the Homeric epics. Use of written manuscripts, no. Complex metaphysical themes, no. Metaphysical aವಾಗ ಬಂದೇ ಇರಲಿಲ್ಲ. Dramatic dialogues, no. ಓನ್ಲಿ ಫಾರ್ಮುಲೈಕ್ ಆ್ಯಂಡ್ ರಿಪಿಟೇಟಿವ್ ಸ್ಟ್ರಕ್ಚರ್ಸ್ಗಳನ್ನು ನೋಡಬಹುದು ನಾವು ಎಪಿಕ್ನಲ್ಲಿ. ಯಾವಾಗ ನಾವು ರಾಮಾಯಣ ಮಹಾಭಾರತಗಳನ್ನು ನೋಡ್ಲಿಕ್ಕೆ ಹೋದಾಗ ಕೂಡ ಅದೇ ಥರ ನಮಗೆ ಗೊತ್ತಾಗುತ್ತೆ. ತಿಳಿತರಿ? ಎಸ್, ವೆರಿ ಗುಡ್. ಯಾ, ಹೋಮರಿಕ್ ತಿಳಿತರಿ? ಎಸ್, ಓಕೆ. ಸೊ ಹಂಗಾರೆ ಫಾರ್ಮುಲೈಕ್ ಆ್ಯಂಡ್ ರಿಪಿಟೇಟಿವ್ ಸ್ಟ್ರಕ್ಚರ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಇಲ್ಲಿ. ತಿಳಿತರಿ? ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಸರ್, ಇಲ್ಲ. ಬನ್ನಿ ಮುಂದಿನ ಪ್ರಶ್ನೆ. ಕ್ವಶನ್ ನಂಬರ್ 9. ನೋಡ್ಕೊಳ್ಳಿ. The values emphasized in the Homeric period, such as honor and bravery, are part of what code? Honor ಅನ್ನೋದು, bravery ಅನ್ನೋದು ಯಾವ ಕೋಡ್ಗೆ ಸಂಬಂಧಪಟ್ಟದ್ದು? ಟ್ರಿಕ್ಕಿ ಅದ ಕ್ವಶನ್. ಎಸ್, ಸ್ವಲ್ಪ ಟ್ರಿಕ್ಕಿ ಅದ, ಬಟ್ ಕರೆಕ್ಟಾಗಿ ಯಾರು ಕೇಳಿದ್ದಾರೆ ಅವ್ರಿಗೆ ಈಸಿ ಇರುತ್ತೆ. ಎಸ್, ಪೋಲ್ ಬಂತು ನೋಡಿ. ಎಸ್, ವೆರಿ ಗುಡ್ ಗೈಸ್. ಎಕ್ಸಲೆಂಟ್. ಎಸ್, ವೆರಿ ಗುಡ್. ಎಸ್, ಸೊ ಹೀರೋಯಿಕ್ ಕೋಡ್ ಆಗುತ್ತೆ. ಏನಾಗುತ್ತೆ? ಹೀರೋಯಿಕ್ ಕೋಡ್ ಆಗುತ್ತೆ. ಸೊ ನಾವು ಇದನ್ನೆಲ್ಲ ನೋಡಿದ್ದೀವಿ, ಹಾನರ್ ನೋಡಿದ್ದೀವಿ, ಬ್ರೇವರಿ ನೋಡಿದ್ದೀವಿ. ಅರ್ಥ ಆಯ್ತಾ ರೀ? ಇದು ಹೀರೋಯಿಕ್ ಕೋಡ್ ನಲ್ಲಿ ನಾವು ನೋಡ್ತೀವಿ. ಎಸ್, ನೆಕ್ಸ್ಟ್ ಕ್ವಶನ್ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್. ವಿಚ್ ಟರ್ಮ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಸೊಸೈಟಿ ಡಿಪಿಕ್ಟೆಡ್ ಇನ್ ದ ಹೋಮೆರಿಕ್ ಎಪಿಕ್ಸ್? ಡೆಮೋಕ್ರೆಟಿಕ್, ಮ್ಯಾಟ್ರಿಯಾರ್ಕಲ್, warrior aristocracy, egalitarian? Yes, ಆ ವರ್ಡ್ ನಲ್ಲಿನೇ ಇದೆ ಅದು ಯಾವ ತರ ಇದೆ ಅಂತ. ಎಸ್, ಪೋಲ್ ಬರ್ತಾ ಇದೆ ನೋಡಿ. ಬನ್ನಿ, ಇವತ್ತಿನ ಹೀರೋಯಿಕ್ ಪೀರಿಯಡ್ ಅನ್ನ ಅಥವಾ ಹ್ಯೂಮರಿಕ್ ಪೀರಿಯಡ್ ಅನ್ನ ನೋಡಿದ ಮೇಲೆ ನಮ್ಗೆ ಅರ್ಥ ಆಯಿತು ನಾವು ಎಷ್ಟು ಓದಿದ್ದೀವಿ, ಎಷ್ಟು ಓದಿಲ್ಲ, ನಾವು ಯಾವ ರೀತಿಯಾಗಿ ಡಿಗ್ರಿಯನ್ನು ಮಾಡಿದ್ದೀವಿ, ಯಾವ ರೀತಿಯಾಗಿ ಆಗಲಿಲ್ಲ, ಹೇಗೆ ಏನು. ಇವತ್ತಿನ ಈ ಕ್ಲಾಸ್ದಿಂದ ಅರ್ಥ ಆಗುತ್ತೆ ನಿಮಗೆ ನನ್ನ ಮೇಲೆ ಭರವಸೆಯನ್ನು ಇಡಬೇಕಾ ಇಡಬಾರ್ದಾ ಅಂತ. ತಿಳಿತಾರಿ? ಎಸ್.
ಇದಕ್ಕೆ ಸರಿಯಾದಂಥ ಉತ್ತರ ವಾರಿಯರ್ ಅರಿಸ್ಟೋಕ್ರಸಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ಹೀರೋಯಿಕ್ ಅಥವಾ ಹ್ಯೂಮರಿಕ್ ಎಪಿಕ್ಸ್ನಲ್ಲಿ ನಾವು ಏನು ತಿಳ್ಕೊತೀವಿ, ವಾರಿಯರ್ ಬಗ್ಗೆ ಕೊಟ್ಟಿರ್ತಾರೆ. ಅರ್ಥ ಆಯ್ತಾರೆ? ಎಸ್. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಈ ಒಂದು ಸೆಷನ್ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರುವಂಥವ್ರು ಯಾರು, ಲೀಡರ್ ಬೋರ್ಡನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. 10 ಕ್ವಶನ್ಗಳನ್ನು ನಾನು ಕೇಳಿದ್ದೇನೆ. ಅರ್ಥ ಆಯ್ತಾರೆ? 10 ಕ್ವಶನ್ಗಳನ್ನು. ಸೊ ಟಾಪ್ 10 ವಿದ್ಯಾರ್ಥಿಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಟಾಪ್ 10 ವಿದ್ಯಾರ್ಥಿಗಳನ್ನು ಮಾತ್ರ. ಅರ್ಥ ಆಯ್ತಾರೆ? ಎಸ್. ತುಂಬ ಜನ ಇದ್ದಾರೆ, ಬಟ್ ಟಾಪ್ 10ಗಳನ್ನು ಮಾತ್ರ ನಾನು ತೊಗೊಂಡ್ಬರ್ತಾ ಇದ್ದೇನೆ. ಎಸ್. ಸೊ ಯು ಕ್ಯಾನ್ ಸಿ ದ ಪೋಲ್ ರಿಸಲ್ಟ್ ಡಿಯರ್ ಸ್ಟೂಡೆಂಟ್ಸ್. ಸೊ ಮೊದಲನೇ ಸ್ಥಾನದಲ್ಲಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್ ಆರ್ತಿ ಅವರೇ, ಎಕ್ಸಲೆಂಟ್. ಸೊ ಆರ್ತಿ ಅವರಿಗೆ ಗಿಫ್ಟ್ ಕೊಡಲೇಬೇಕು. ಆರ್ತಿ ಫಸ್ಟ್ ಪ್ಲೇಸ್. ಚೈತ್ರ 9 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಶ್ರುತಿರಾಜ್ 9, ಅಕ್ಕಮ್ಮ 9, ತೇಜಸ್ವಿನಿ 9, ನಾಗರತ್ನ 9, ವಿನೋದ್ 8, ಸುಷ್ಮಾ and Manjunath and Mahadevakka Ballari 7. Very good guys, very good. I hope you all enjoyed the today's session. So ಈ ಒಂದು ಕ್ಲಾಸ್ ಮುಖಾಂತರ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಯಾವ ರೀತಿಯಾಗಿ ಕ್ಲಾಸ್ ತಗೋತಾ ಇದ್ದೀವಿ, ತಗೊಳ್ತೀವಿ ಅನ್ನೋದನ್ನ. ನಿಮಗೆ ಈ ಒಂದು ಅಡ್ವಾನ್ಸ್ ಕೋರ್ಸ್ಗೆ ಜಾಯಿನ್ ಆಗಬೇಕಾದ್ರೆ ಅಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಕ್ವಶನನ್ನು ಕೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಆರ್ತಿ ಮ್ಯಾಮ್, ಥ್ಯಾಂಕ್ ಯು. ಎಸ್. ಟಾಪ್ 10 ಅಷ್ಟೇ ಬರುತ್ತೆ ಪವಿತ್ರ ಅವರೇ, ಟಾಪ್ 10 ಅಷ್ಟೇ ಬರುತ್ತೆ. ತಿಳಿತರಿ? ನಿಮ್ಮ ಸ್ಕೋರು ಗೊತ್ತಾಗಲ್ಲ, ಟಾಪ್ 10 ಅಷ್ಟೇ. ಎಸ್. ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಕ್ಲಾಸ್ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ. ಓಕೆ, ಬಾಯ್, ಗುಡ್ ನೈಟ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.